ಟೈಮಿಂಗ್ ಇಟ್ರಿ ಸಾಹೇಬ್ರಿ ನೀವು 10:50 ಟೈಮಿಂಗ್ ಇಟ್ರಿ ನೋಡ್ರಿ ಟೈಮಿಂಗು ಆಯ್ತಲ್ಲ ಗೋ ಲೈವ್ ಬರುವತ್ ನೋಡ್ರಿ ಅದು 10:58 ಆಯ್ತು 11 ಗಂಟೆಗೆ ಟೈಮಿಂಗ್ ಇಟ್ರಿ ಇಲ್ಲಿ ನೀವು ಟೈಮಿಂಗ್ ಸೆಟ್ ಆಗಿದೆ ಶ್ವೇತಾ ಪ್ರದೀಪ್ ಹಾಯ್ ಮೇಡಮ್ ಶ್ವೇತಾ ಪ್ರದೀಪ್ ಹಾಯ್ ಮೇಡಮ್ NKG ಹಾಯ್ ಸರ್ NKG ಹಾಯ್ ಸರ್ ಸಾಗರ್ ದ್ರಾವಿಡ್ ಹಲೋ ಹಾಯ್ ಸರ್ MBA ಹಾಯ್ ಸರ್ ಮಹಾದೇವ್ ಸ್ವಾಮಿ HP ಹಲೋ ಹಾಯ್ ಸರ್ ಸೌಂಡ್ ಕ್ಲಿಯರ್ ಕೇಳ್ತಾ ಇದ್ದಿಲ್ಲ ಮಹಾದೇವ್ ಸ್ವಾಮಿ ಹಾಯ್ ಸರ್ ಗುಡ್ ಮಾರ್ನಿಂಗ್ ಬಂಗಾಲಿ ಸರ್ ನಮಸ್ತೆ ಸರ್ ನಮಸ್ತೆ MM ರೆಡ್ಡಿ ಓಕೆ ಕ್ಲಿಯರ್ ಇದೆ ಅಂತೇಳಿ ಅನ್ಕೊಡ್ತೀನಿ ಓಕೆ ಸರ್ ರಿಫ್ಲೆಕ್ಟ್ ಆಗ್ತಿದೆ ಅಂತೇಳಿ ನಿಮ್ಮ ಫೋನಲ್ಲಿ ಅಂತಂದ್ರೆ ಓಕೆ ಅದು ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ದೀನಿ ಮೋರ್ ದೆನ್ ಪೀಪಲ್ಸ್ಗೆ ಶೇರ್ ಮಾಡಿ ಮತ್ತೆ ಒಂದಿಷ್ಟು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಬೇಕು ನಿಮ್ಮ ವಾಟ್ಸಪ್ ಗ್ರೂಪ್ ಇದ್ರೆ ಹಾಕಿ ದಯವಿಟ್ಟು ಎಲ್ಲರಿಗೂ ನಿಮ್ಮ ಟೆಲಿಗ್ರಾಮು ಮತ್ತೆ ವಾಟ್ಸಪ್ ಗ್ರೂಪ್ ಇದ್ರೆ ಹಾಕಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಆ್ಯಡ್ ಆಗಲಿ ಸ್ವಲ್ಪ ಇನ್ನೊಂದು 2 ನಿಮಿಷ ನಾನು ಮಾತಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು M ರೆಡ್ಡಿ ಅವರೇ ಇನ್ನೊಂದು 2 ನಿಮಿಷ ಎಲ್ಲರೂ ಜಾಯ್ನ್ ಆಗಲಿ ಸ್ವಲ್ಪ ಮಾತಾಡ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೂ ಹಾಕ್ಬೋದು ಲಿಂಕ್ ಪುಟ್ರಾಜ್ ವಾಣಿ ಹಾಯ್ ಸರ್ ಹಲೋ ನಮಸ್ತೆ ಸರ್ ಸುರೇಶ್ ಪಾಟೀಲ್ ನಮಸ್ತೆ ಸರ್ ಪುಟ್ರಾಜ್ ಎಲ್ಲರೂ ಬೇಗ ಬನ್ನಿ ಜಲ್ದಿ ಜಾಯ್ನ್ ಆಗಿ ಸರ್ ಮಾತಾಡಬೇಕು ಜಬೀರ್ ಅಹಮದ್ ಫಸ್ಟ್ GPSTR HSTR ಓಕೆ ಮೇನ್ ನಮ್ಮದು ಜಾಸ್ತಿ ಫೋಕಸ್ ಇರೋದೇ ಅದೇ ಸೊ ಗುಡ್ ಮಾರ್ನಿಂಗ್ ಸರ್ ಜುಬೇರಾ ಅಹಮದ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಪ್ರವೀಣ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹಾಯ್ ಸರ್ ಡಿಗ್ರಿ ಏನು ಇದು
ಕ್ಯಾನ್ಸಲ್ ಮಾಡಿ GPSTRಗೆ HSTRಗೆ CET ಮಾಡ್ಬೇಕು ಸರ್. ಅದೇ ನಮ್ದೇ ಹೋರಾಟ ಇರೋದು ಅದೇ. ಸೊ ತುಂಬಾ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಮಿತರಿಗೆ ನಮಸ್ತೆ. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 2.5 ಲಕ್ಷ ಜನ ಏನೊಂದು ಈ B.Ed ಮತ್ತೆ D.Ed ಅನ್ನ ಮುಗಿಸ್ಕೊಂಡು ಸಾಕಷ್ಟು ಈಗ ಎಲಿಜಿಬಲ್ ಇದ್ರೂ ಸಹ ಅವರು ಒಬ್ಬ ಒಳ್ಳೆಯ ಶಿಕ್ಷಕ ಅನ್ಸ್ಕೊಂಡ್ರು ಸಹ ಏನಾಗ್ತಾ ಇದೆ ಅಂದ್ರೆ ಡಿಗ್ರಿ ಬ್ಯಾಕಪ್ ಸ್ಕೋರ್ ಇರೋದ್ರಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಸುಮಾರು 10 ವರ್ಷಗಳಿಂದ ಕಾಯ್ತಾ ಇರ್ತಕ್ಕಂಥದ್ದು ಇದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಒಂದಿಷ್ಟು ವಿಚಾರಗಳು ನಾವು ಲಾಸ್ಟ್ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ನಾವು ಮೀಟ್ ಆಗಿದ್ದೀವಿ. ಬಟ್ ಅಲ್ಲಿ ಅವರು ಸಚಿವರು ಕರೆಕ್ಟ್ ಆಗಿ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕಂದ್ರೆ ಸದನದಲ್ಲಿ ಮಾತಾಡ್ದಿತ್ತು. ಸೊ ಹಾಗಾಗಿ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ನಾವು ಸೆಷನ್ ಮುಗಿದ ಮೇಲೆ ಬರ್ರಿ ಅಂತ ಹೇಳಿದ್ರು ನಮ್ಗೆ. ಬಟ್ ನಾವ್ ಏನ್ ಮಾಡಿದೀವಿ ಮತ್ತೆ ನಿನ್ನೆ ಹೋಗಿ ಮತ್ತವ್ರಿಗೆ ಮೊನ್ನೆ ಮಧು ಬಂಗಾರಪ್ಪನವ್ರು ನಿನ್ನೆ ಸೆಷನ್ ಏನಾಗಿತ್ತು ಅಂದ್ರೆ ಹಾಫ್ ಡೇ ಇತ್ತು. ಸೊ ಹಾಗಾಗಿ ಅವರು ಫ್ರೀ ಆಗಿದ್ರು. ನಾವೊಂದು ಸುಮಾರು ಒಂದು 30-40 ಜನ ಅಲ್ಲಿ ನಾವು ನಿನ್ನೆ ಹೋಗಿದ್ದೀವಿ. ಸೊ ಅದಕ್ಕ ನಮ್ಮ ಮನವಿಯನ್ನ ಅವರು ಸುಮಾರು 1 ಗಂಟೆಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲ ಲೋಪದೋಷಗಳು PU ಉಪನ್ಯಾಸಕರಾಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಮತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಸದ್ಯದಲ್ಲಿ ಏನು ನ್ಯೂಸ್ ಹರಡ್ತಿದಲ್ಲ ನಿನ್ನಿಂದ ಇವತ್ತಿನವರೆಗೆ ಸಚಿವರು ಚುಕ್ಕೆ ಗುರುತಿನ ಪ್ರಶ್ನೆಗಳಿಗೆ 1 to 5th ಕಾಲ್ ಮಾಡಿದ್ರು ಅಂತೇಳಿ ಅವುಗಳ ಬಗ್ಗೆನೂ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದು ಈಗೇನಿದೆ ಅಲ್ಲ 1 to 5th ಅದು ಫೇಕ್ ನ್ಯೂಸ್. ಅದು ಯಾರು ದಯವಿಟ್ಟು ನಂಬೇಡ್ರಿ. ಅದು ನಾನು ಅದ್ರ ಸರ್ ಜೊತೆ ಅದನ್ನ ಮಾತಾಡಿದ್ದೀನಿ. ಅದು ಅಲ್ಲಪ್ಪ, ಅದು ಫೇಕ್ ನ್ಯೂಸ್ ಅಂತ ಹೇಳಿದಾರ. ಚುಕ್ಕೆ ಗುರುತಿನ ಪ್ರಶ್ನೆಗೆ ಅದು ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದಾರ. ಸೊ ಇಲ್ಲಿ ಒಂದಿಷ್ಟು ವಿಚಾರಗಳು ಏನೇನ್ ನಾವು ಡಿಸ್ಕಷನ್ ಮಾಡಿದೀವಿ ಅಂತ ಕೇಳಿದಾಗ ಓಕೆ ಸರ್, ಓಕೆ, ಗುಡ್ ಮಾರ್ನಿಂಗ್ ಎಲ್ಲರೂ ಸರ್, ಎಲ್ಲರ ಒಂದು ಅಭಿಪ್ರಾಯ ಒಂದೇ ಆಗಿದೆ ಸರ್. ಎಲ್ಲರೂ ಡಿಗ್ರಿ ಬ್ಯಾಕಪ್ ಸ್ಕೋರ್ ತೆಗೆದ್ರೆ 100% ನಾವು ಸಕ್ಸಸ್ಫುಲ್ ಆಗ್ತೀವಿ. ಒಬ್ಬ ಒಳ್ಳೆ ಶಿಕ್ಷಕರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ. ಓಕೆ ಸರ್, GPSTR ಓಕೆ ಇಲ್ಲ ಸರ್, ಹೋರಾಟ ಮಾಡೋಣ ಸರ್. ಇದಕ್ಕೆ ನಾವು ನೀವು ದೇವ್ರಂತೀನಲ್ಲ, ಹೋರಾಟ ಮಾಡೋಣ. ನಮ್ಮ ಪ್ರಯತ್ನ ಎಷ್ಟಿದೆಯಲ್ಲ ಅಷ್ಟು ನಾವು ಹೋರಾಟ ಮಾಡೋಣ. ಅದು ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ನಮ್ಗೇನು ಕ್ರೆಡಿಟ್ ಏನು ಬೇಡ. PU ಲೆಕ್ಚರ್ ಬೇಗ ಹೇಳಿ ಸರ್. ಹೌದು, PU ಲೆಕ್ಚರ್ ಬಗ್ಗೆ ನಾವು ಕೊನೆಯದಾಗಿ ಕೇಳ್ತಕ್ಕಂಥದ್ದು PU ಲೆಕ್ಚರ್ ಏನಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಹೇಳ್ತೀನಿ. ಓಕೆ ನಿಮ್ ಕಮೆಂಟ್ ಏನೇನ್ ನಿಮ್ಮ ಅಭಿಪ್ರಾಯಗಳದ ಅನ್ನೋದು ಹೇಳ್ರಿ ನನಗೆ ಇವಾಗನೇ. ಮತ್ತೆ ನಾನು ಮೀಟ್ ಆಗ್ಬೇಕು ಸರ್ನಲ್ಲ ಇನ್ನ ಅದಕ್ಕೆ ಸಂಬಂಧಪಟ್ಟ ಒಂದು ಕಮಿಷನರ್ ಮೀಟ್ ಆಗಿ ಅಂತೇಳಿ ನಮ್ಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಟೈಮಿಂಗ್ ಕೊಟ್ಟಿದಾರ. ಯಾವ ಟೈಮಿಂಗ್ ಅನ್ನೋದು ಹೇಳ್ತೀನಿ. ಓಕೆ ಸರ್, ಚಾಟಿಂಗ್ ಲಾಸ್ಟ್ ನೋಡಿ ಇನ್ಫಾರ್ಮೇಶನ್ ಹೇಳು ಸರ್. ಓಕೆ ಸಂಜಯ್ ಸರ್, ಹೇಳ್ತೀನಿ. ಓಕೆ, ಇಷ್ಟು ಮಾಹಿತಿ ಇರ್ತಕ್ಕಂಥ ವಿಷಯ. ನಾವು ಏನ್ ಮಾಡಿದ್ವಿ ಅಂದ್ರೆ ನಿನ್ನೆ ಅವಧಿ ಹಿಂದಿನ ಅವಧಿಯಲ್ಲಿ ಹೋಗಿದ್ದೀವಿ, ಮೀಟ್ ಆಗಿದ್ದೀವಿ. ಎಲ್ಲರನ್ನು ಸಚಿವರು, ಶಾಸಕರು, ವಿರೋಧ ಪಕ್ಷ ನಾಯಕರು, ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಆಮೇಲೆ ವಿಜಯೇಂದ್ರ ಸರ್ ಅವರು, ಆಮೇಲೆ ಮಾನ್ಯ ಅಶೋಕ್ ಕುಮಾರ್ ಸರ್ ಅವರು, ಎಲ್ಲರೂ ನಾವ್ ಏನ್ ಮಾಡಿದ್ವಿ ಅಂದ್ರ ಇದಾಗಿದ್ದೀವಿ. ಓಕೆ, ಏನಾದ್ರು ಇದನ್ನ ವರ್ಷಕ್ಕೆ 2 ಬಾರಿ TET ನಡೆಸಲು ಈಗ GPSTR ಎಷ್ಟು ಕಾಲ ಆಗ್ತದೆ. ಓಕೆ, ಎಲ್ಲಾ ವಿಚಾರ ಮಾತಾಡೋದು ಸರ್. ತಮ್ಗೆಲ್ಲ ಒಂದು ಮಾಹಿತಿನ ಶೇರ್ ಮಾಡ್ತೀನಿ. ಸಚಿವರು ಏನಂತ ಹೇಳಿದ ಬರೇ ಭರವಸೆ ಅಲ್ಲ, ನಾವ್ ಇದನ್ನ ಭರವಸೆಗೆ ಮಾತ್ರ ಬಿಡ್ತಾ ಇಲ್ಲ. ಸಚಿವರು ಹೇಳಿದ್ರು ಅಂತ ನಾನು ಅದನ್ನ ಭರವಸೆಗೆ ಇಡ್ತಾ ಇಲ್ಲ. 100% ಇದಕ್ಕೊಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿನ ನಾನು ಕೊಡ್ತೀನಿ. ಓಕೆ ಸರ್, ಅದು TET ಬಗ್ಗೆನೂ ಕೇಳಿದ್ದೀನಿ, ನಾನು ಹೇಳ್ತೀನಿ. GPSTR ಪೋಸ್ಟ್ ಜಾಸ್ತಿ ಮಾಡ್ಬೇಕು. ಓಕೆ ಮಾಡ್ಬೇಕ್ರಿ, ನೋಡೋಣ. ಅದಕ್ಕೆ ನಾನು ಏನು ಅದು ಅವ್ರು ಸರ್ ಏನಾರಲ್ಲ ಅದನ್ನ ಕ್ಲಾರಿಫೈ ಕೊಡ್ತೀನಿ ಯಾವಾಗ ಕನ್ಫರ್ಮ್ ಆಗತ್ತೆ. ಓಕೆ, ಮತ್ತೊಂದು ಸಲ TET ನಡೆಸಲು ಹೇಳಿ ಸರ್. ಓಕೆ ತುಂಬಾ ನಿಮ್ಮ ಅಭಿಪ್ರಾಯಗಳು ಚೆನ್ನಾಗಿದಾವು. ಸೊ ನಿಮ್ಮ ಅಭಿಪ್ರಾಯಗಳ ಮೇರೆಗೆ ನಾನು ಈ ಒಂದು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ವಿಚಾರಗಳು ನಾವು ನಿನ್ನೆ ಏನೇನು ಮಾಡಿದೀವಿ, ಸರ್ ಏನೇನು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ. ಸುಮಾರು ಒಂದು 50-55 ನಿಮಿಷ 1 ಗಂಟೆವರೆಗೆ ನಾವು ಡಿಸ್ಕಷನ್ ಮಾಡಿದೀವಿ ಅವರ ಒಂದು ಕ್ಯಾಬಿನಲ್ಲಿ. ಮಾನ್ಯ ಶ್ರೀ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಏನೇನ್ ಮಾತಾಡಿದ್ರು, ನಾವೇನ್ ಕೇಳಿದೀವಿ. ನಮಗ ಒಂದು ಇಂಟೆನ್ಷನ್ ಏನಿದೆ ಅಂದ್ರೆ ತುಂಬಾ ಜನ 10 ವರ್ಷಗಳಿಂದ ತುಂಬಾ ಜನಕ್ಕೆ ತುಂಬಾ ಒಂದು ಆಸ್ಪಿರೆಂಟ್ಗೆ ಅನ್ಯಾಯ ಆಗ್ತದೆ ಸರ್. ಡಿಗ್ರಿ ಬ್ಯಾಕಪ್ ಸ್ಕೋರು ಮತ್ತೆ B.Ed ಬ್ಯಾಕಪ್ ಸ್ಕೋರ್ ಬಿಟ್ಟು ನೀವು CET ಮತ್ತೆ TET ಮೇಲೆ ಕನ್ಫರ್ಮ್ ಮಾಡಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದಾಗ, ಹಾಗಾದ್ರೆ ನೀವು ಈಗ 2023ರಲ್ಲಿ ಏನ್ ಕನ್ಫರ್ಮ್ ಆಗಿತ್ತಲ್ಲ GPSTR 6 to 8 ಅಂತೇಳಿ 13,000 ಶಿಕ್ಷಕರನ್ನ ನಾನು ಬಂದು ಆರ್ಡರ್ ಕೊಟ್ಟೆ, ನೀವ್ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರು.
ಅಂತ ನಾನು ಏನ್ ಹೇಳಿದೆ ಅಂದ್ರೆ ಸರ್ ಕರೋನಾ ಸಮಯದಲ್ಲಿ ಅದಕ್ಕೆ ನಾವು ಒಂದು ಅಥೆಂಟಿಕ್ ಆಗಿ ಉತ್ತರ ಏನ್ ಕೊಟ್ಟಿವಿ ಅಂದ್ರೆ ಸರ್ ಕರೋನಾ ಸಮಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಸಾಕಷ್ಟು ಸ್ಕೋರ್ ಮಾಡ್ಯಾರ 90 95 100 ತನಕ ಸ್ಕೋರ್ ಮಾಡ್ಯಾರ. ಸೊ ನಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ತುಂಬಾ ಅನ್ಯಾಯ ಆಗ್ತದೆ ಸರ್. ಅವ್ರ ಬ್ಯಾಕಪ್ ಸ್ಕೋರ್ ಚೆನ್ನಾಗಿರ್ತದ, ನಮ್ಮ ಬ್ಯಾಕಪ್ ಸ್ಕೋರ್ ಡೌನ್ ಆಗಿರ್ತದ. ಸೊ ಇದನ್ನ ತಿದ್ದುಪಡಿ ಮಾಡಿ ಅಂತ ಕೇಳಿದಾಗ ಅವ್ರು ಅಥೆಂಟಿಕ್ ಆಗಿ ನಮ್ಗೆ ಉತ್ತರ ಏನ್ ಕೊಟ್ಟಿದ್ದಂದ್ರ 13,000 ಶಿಕ್ಷಕರನ್ನ ನಾವು ತುಂಬ್ತಾ ಇದ್ದೀವಿ. ಹೌದಾ? ಕರೋನಾ ಆದ ನಂತರ ತಾನೇ ಅದು. ಅವಾಗ ನೀವು ಯಾಕೆ ಕೇಳಲಿಲ್ಲ? ಯಾಕೆ ನೀವು ಇಲ್ಲಿ ಬರ್ಲಿಲ್ಲ? ಹಿಂದಿನ ಸರ್ಕಾರದಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ನೀವು ಕೋರ್ಟ್ಗೆ ಯಾಕೆ ಹೋಗ್ಲಿಲ್ಲ? ಅದ್ರ ಬಗ್ಗೆ ಪ್ರಶ್ನೆ ಮಾಡ್ರು. ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ನಮ್ದೇ ಲೋಪದೋಷ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾವು ಬಹಳಷ್ಟು ಅವರಿಗೆ ಮನವಿ ಮಾಡ್ಕೊಂಡಿವಿ ಸರ್ ಹಿಂದಿನ ಅವಧಿಯಲ್ಲಿ. ಆಯ್ತು ಹಾಗಾದ್ರೆ ಈಗ ನೀವು ಕರೋನಾ ಆದ ನಂತರ ಯಾವ ನೋಟಿಫಿಕೇಶನ್ ಏನೇನಾಗ್ಯಾವ? ಈಗ ವಿಲೇಜ್ ಅಕೌಂಟ್ ಮೊದಲು ನಿಂತು PU ಮಾರ್ಕ್ಸ್ ಅನ್ನ ಹಿಡಿತಿದ್ರು. ಆಮೇಲೆ ಲಾಸ್ಟ್ ಟೈಮ್ ಒಂದು ಫಾರೆಸ್ಟ್ ಗಾರ್ಡ್ ಅಂತ ಹೇಳಿ ಮಾಡಿದ್ರು. ವಿಲೇಜ್ ಅಕೌಂಟ್ ಫಾರೆಸ್ಟ್ ಗಾರ್ಡ್ ಸರ್. ಅದು ಯಾವ ರೀತಿ ನೀವು ಮೊದಲು PU ಮ್ಯಾಗ ಏನು ಸೆಲೆಕ್ಟ್ ಮಾಡ್ಕೋತಿದ್ರಲ್ಲ ಅದನ್ನ ನೀವು ಕರೋನಾ ಸಮಯದಲ್ಲಿ ಜಾಸ್ತಿ ಆಗೈತೆ ಅಂತ ಹೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ. ಅದಕ್ಕೆ ಏನ್ ಮಾಡಿದ್ರಿ ನೀವು? ಕ್ರೈಟೇರಿಯಾ ಓನ್ಲಿ CET ಅಂತ ಹೇಳಿ ಮಾಡಿದ್ರಿ. ಸೊ ಅದನ್ನ ನಮ್ಗೆ ಏನಪ್ಪಾ ಅಂದ್ರೆ ಈ ತರ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಒಂದೇ ಮಾತು, ಹಿಂದಿನ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಹಿಂದೆ ನೇಮಕಾತಿ ಆದವರಿಗೆ ಅದನ್ನ ಹಿಡ್ಕೊಂಡು ಮತ್ತೆ ಇವ್ರು ಈಗಿನವರು ಈಗ ಹೊಸದಾಗಿದ್ದವರು ಅದು ಅಪೋಸ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ಕೇಳಿದ್ರು. ಸೊ ಅದಕ್ಕೆ ನಾವು ವಿಸ್ತಾರವಾಗಿರ್ತಕ್ಕಂಥ ಆನ್ಸರ್ನ ಕೊಟ್ಟಿದ್ದೀವಿ. ಏನೇನಂತ ಕೇಳಿದಾಗ ಇಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳು ನಾವು ಹೇಳಿದ್ದೀವಿ. ಏನೇನಂತ ಕೇಳಿದಾಗ ಇಲ್ಲಿ ಸುಮಾರು 10 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 2.5-3 ಲಕ್ಷ ವಿದ್ಯಾರ್ಥಿಗಳು ಸರ್ ಹಿಂದೆ ನಾನ್ ಸೆಮಿಸ್ಟರ್ ಇತ್ತು, ಇವಾಗ ಸೆಮಿಸ್ಟರ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಪಠ್ಯಕ್ರಮವನ್ನು ಅನುಸರಿಸುತ್ತಿದ್ದು, ಆಮೇಲೆ ಕೊರೋನಾ ಸಮಯದಲ್ಲಿ ಡಿಗ್ರಿ ಮತ್ತೆ BEd ಬ್ಯಾಕಪ್ ಸ್ಕೋರ್ ತುಂಬಾ ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದು, ಪರೀಕ್ಷೆ ಬರೆಯದೆ ಜಾಸ್ತಿ ಯೂನಿವರ್ಸಿಟಿಗಳು ಅಂಕ ಕೊಟ್ಟಿದ್ದು, ಇವುಗಳಿಂದ ಲೋಪ ಆಗ್ತಾ ಇದೆ ಸರ್. ಇದನ್ನ ಮಾಡಿದಾಗ ಸೊ ತಮ್ಮ ಸೆಕ್ರೆಟರಿನ ಕರೆದು ತಮ್ಮ ಒಂದು PS ಅನ್ನ ಕರೆದು ಏನಾಗಿದೆ ಅಂತ ಹೇಳಿ ಕಂಪ್ಲೀಟ್ಲಿ ಏನ್ ಪಾತ್ರ ನಾವು ಡಿಟೇಲ್ ಆಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಯಾವ ಸ್ಕೋರು ಎಟೆಡ್ ಸ್ಕೋರು ಹಿಂದೆ ಯಾವ ರೀತಿ ಇತ್ತು. ನಮಗೆ ಅವ್ರ ಏನ್ ಕೊಟ್ಟಿದ್ದಾರೆ ಅಂದ್ರೆ 2014ರಲ್ಲಿ ಏನಾಗಿತ್ತು ಅಂತಂದ್ರೆ ಮೊದಲು ಈ ನಮ್ಮ ಇದು ಟೀಚರ್ಸ್ ಹುದ್ದೆ ಯಾವ್ದಿತ್ತು ಅಂದ್ರೆ ಈ CET ಮೇಲೆ ಇತ್ತು. ಅದಾದ ನಂತರ ಏನಾಯ್ತು TET ಅಂತ ಹೇಳಿ ಬಂತು. ಇವೆಲ್ಲ ಕ್ರೈಟೇರಿಯಾಗಳು ಬಂದು BEd DEd ಮತ್ತೆ ಡಿಗ್ರಿ ಬ್ಯಾಕಪ್ ಸ್ಕೋರ್ ಇವೆಲ್ಲ ಬಂದು. ಹಾಗಾದ್ರೆ ನಮಗ ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು 2014ರ ಹಿಂದೆ ಏನು ನಮಗೆ ಯಾವ ರೀತಿ ಟೀಚರ್ ನೇಮಕಾತಿ ಹಾಕಿತ್ತಲ್ಲ ಅದು ಒಂದು ಕಾಪಿ ನನಗೆ ಬೇಕು. ಯಾರಾದ್ರೂ ಇದ್ರ ಅದನ್ನ ನಮ್ಗೆ ಸೆಂಡ್ ಮಾಡಿ, ಅದೊಂದು ನೇಮಕಾತಿ ಪತ್ರ, ಅದೊಂದು ನೋಟಿಫಿಕೇಶನ್ ಇರುತ್ತಲ್ಲ, ಸೊ ಅದನ್ನ ನಮಗೆ ಮೇನ್ ಇಂಪಾರ್ಟೆಂಟ್. ನಾಳೆ ನಾವು ಹೇಳ್ತೀನಿ, ನಾನು ಟೈಮ್ ಹೇಳ್ತೀನಿ ಯಾವಾಗ ಹೋಗ್ಬೇಕು ಅನ್ನೋದು. ಅದು ನಮ್ಗೆ ಕಾಪಿ ಬೇಕು. ಅದಾದ ನಂತರ ಇಲ್ಲಿ ಇದೈತ್ ನೋಡ್ರಿ, ಈಗ ವಿಲೇಜ್ ಅಕೌಂಟು ಮತ್ತೆ ಈಗ ಫಾರೆಸ್ಟ್ ಗಾರ್ಡ್ ಅಂತೇಳಿ ನೇಮಕಾತಿ ಹೊಸದಾಗಿ 2 ನೇಮಕಾತಿಗಳಾದವು ಕರೋನಾ ಆದ ನಂತರ. ಇವು 2 ನಮಗ ಒಂದು ಏನ್ ನೋಟಿಫಿಕೇಶನ್ ಆದಿದ್ದು ರಾಜ್ಯ ಪತ್ರ ಬೇಕು. ದಯವಿಟ್ಟು ಯಾರ ತಕ್ಕ ಇದ್ರೆ ಅದನ್ನ ಸೆಂಡ್ ಮಾಡಿ. ಅವೇ ನಮಗೆ ಈಗ ಮೇನ್ ಬೇಸ್ಡ್. ಸೊ ಸಚಿವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಪ್ಪ, ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ನಾವು ಜನಪ್ರತಿನಿಧಿಗಳು ಸಾಕಷ್ಟು ಪ್ರಯತ್ನ, ನಿಮ್ಗೆ ಏನ ಅಭಿಪ್ರಾಯಗಳದಾವ್ ಹೇಳಿ ಅಂತ ಹೇಳಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದಾರೆ. ಹಾಗಾಗಿ ಇಲ್ಲಿ ನೋಡ್ರಿ, ನಿಮ್ಗ ಸಚಿವರ ಬಗ್ಗೆ ಲೆಟರ್ ಇದೆ. ಸೊ ದಯವಿಟ್ಟು ಎಲ್ಲರೂ ನೋಡ್ರಿ, ಅದು ಸಿಗ್ನೇಚರ್ ಮಾಡಿದಾರ, ಸೊ ರೆಫರ್ ಮಾಡಿದಾರ. ಇದನ್ನ ಏನ್ ಹೇಳ್ತಾರ ಅಂದ್ರೆ ಅವರು ಮಂಗಳವಾರ ದಿವಸ ಬಂದು ಕಮಿಷನರ್ ಹತ್ರ ಇದ್ರ ಬಗ್ಗೆ ನೀವು ಯಾವ ರೀತಿ ಇದನ್ನ ತಿದ್ದುಪಡಿ ಮಾಡಬೇಕು ನೀವ್ ಹೇಳ್ಬೇಕು, ನಾನು ಹೇಳಂಗಿಲ್ಲ ಅಂತಂದ್ರು. ಯಾವ ರೀತಿ ಇದು ತಿದ್ದುಪಡಿ ಆಗಬೇಕು, ಎಲ್ಲಾ ದಾಖಲಾತಿಗಳು ನಮ್ಮಲ್ಲಿ ಬೇಕು. ಸುಮಾರು ದಾಖಲಾತಿಗಳನ್ನ ಇಟ್ಟುಕೊಂಡು ಮಂಗಳವಾರ ಬೆಳಗ್ಗೆ ನಾನು ಟೈಮ್ ಹೇಳ್ತೀನಿ ಟೆಲಿಗ್ರಾಮ್ದಲ್ಲಿ ಅಥವಾ ನಿಮ್ ಗ್ರೂಪ್ ಅಲ್ಲಿ. ಮಂಗಳವಾರ ದಿವಸ ನಮಗಿದು ಮಾಹಿತಿ ಬೇಕಾಗತ್ತೆ. ಮಂಗಳವಾರ ನಾವು ಅಲ್ಲಿ ಹೋಗ್ಬೇಕಾಗತ್ತೆ. ಎಲ್ಲರಿಗೂ ಬರ್ಲಿಕ್ಕೆ ಹೇಳ್ತೀನಿ. ಕೇವಲ ಮಂಗಳವಾರ ಬಂದ್ರೆ ಸಾಕು, ನಮ್ ಕೆಲಸ ಆದಂಗ ಅಂತ ತಿಳ್ಕೊರಿ. 100% ನಾನು ಗ್ಯಾರಂಟಿ ಕೊಡ್ತೀನಿ. ಮಂಗಳವಾರ ಬಂದ್ರೆ ನಮ್ಮ ಮೋರ್ ದೆನ್ ಪೀಪಲ್ಸ್ ಎಲ್ಲಾ ಕಡೆಯಿಂದ ಮಂಗಳವಾರ ದಿವಸ ಮಾನ್ಯ ವಿಧಾನಸೌಧಕ್ಕೆ, ಏನ್ ನಾವು ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಬರ್ಬೇಕಾಗತ್ತೆ. ಸೊ ಇಲ್ಲಿ ಏನೇನ್ ಹೇಳಿದಾರೆ ಅಂದ್ರೆ, ಅಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಅಲ್ಲಿ ಅವ್ರಿಗೆ ಹೇಳ್ತೀನಿ, ನಾನು ರೆಫರ್ ಮಾಡಿದ್ದೀನಿ, ಅಲ್ಲಿ ಬಗೆಹರಿಸ್ತೀನಿ, ಮತ್ತೆ ನೀವು ಅಲ್ಲಿ ಹೋಗ್ರಿ ಅಂತ ಹೇಳಿದಾರ. PS ಗೂ ಹೇಳಿದಾರ, ಇದೇನಪ್ಪಾ ಅಂದ್ರೆ ತಿದ್ದುಪಡಿ ಎಷ್ಟು ಸಾಧ್ಯಕತಿ ಅಷ್ಟು ತಿದ್ದುಪಡಿ ಮಾಡು ಅಂತ ಹೇಳಿದಾರ. ಸೊ ಅವರು ಸರ್ ರೆಸ್ಪಾನ್ಸ್ ಕೊಟ್ಟಿದಾರ, ಅವರು ಒಂದು ನಂಬರ್ ಕೊಟ್ಟಿದಾರ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಕಾಣ್ತಿದ್ರೆ ನೋಡ್ರಿ, ನೀವು ಅವ್ರಿಗೆ ಸಹ ರೆಫರ್ ಮಾಡಿ ನಂಬರ್ ಕೊಟ್ಟಿದಾರ. ಇದು ಇವ್ರ ಜೊತೆ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಓಕೆ, ಇದಾದ ನಂತರ ಮತ್ತೆ ಏನೇನು ಚರ್ಚೆ ಮಾಡಿದೀವಿ ಅಂತ ಕೇಳಿದಾಗ,
ಫಸ್ಟ್ ಡಿಗ್ರಿ ಮತ್ತೆ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿ ಸರ್ ಅಂತ ಹೇಳಿದಾಗ ಅದಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೊಟ್ಟರು. ನೀವು ಹಿಂದೆ ಏನ್ ಮಾಡಿದ್ರೆ ಅಂತ ಕೇಳಿದ್ರು, ಅದನ್ನು ಎಲ್ಲ ಹೇಳಿದ್ವಿ ನಾವು. ಸರ್ ನಮ್ದು ಹಿಂಗೆ ನಮ್ಮಿಂದ ಒಂದು ಫಾಲ್ಟ್ ಆಗಿದೆ ಸರ್, ಹೊಸದಾಗಿ ಏನ್ ನೀವು ವಿಲೇಜ್ ಅಕೌಂಟ್ ಮತ್ತೆ ಫಾರೆಸ್ಟ್ ಗಾರ್ಡ್ ತುಂಬ್ತಾ ಇದ್ರಲ್ಲ, ಸೊ ಆ ರೀತಿ ತುಂಬ್ರಿ ಅಂತ ನಾವು ಹೇಳಿವಿ. ಓಕೆ, ಇದು ಕ್ಲಿಯರ್ ಆಗಿತ್ತು. ಅವರಿಗೆ ಪರ್ಸನಲ್ ಸೆಕ್ರೆಟರಿಗೆ ಮಾತಾಡಿದ್ರು. ಓಕೆ, ಇನ್ನು ಇದಾದ ನಂತರ ಈ ಮತ್ತೆ ನಾವು ಮನವಿ ಕೊಟ್ಟಿದ್ದಕ್ಕಂಥದ್ದು ಏನಂದ್ರೆ, ಪ್ರಾಥಮಿಕ ಮತ್ತು ಶಾಲಾ ಶಿಕ್ಷಕರು ಮತ್ತೆ PU ಉಪನ್ಯಾಸಕರ ಬಗ್ಗೆ ಕೇಳಿದೀವಿ. ಸರ, ಕಿರಿಯ ಪ್ರಾಥಮಿಕ ಶಾಲೆ 1ರಿಂದ 5ನೇ ಕ್ಲಾಸ್ ಕರೆದು 10 ವರ್ಷ ಆಯ್ತು. ಹೈಸ್ಕೂಲ್ ಶಿಕ್ಷಕರನ್ನ ನೇಮಕಾತಿಯಾಗಿ 10 ವರ್ಷ ಆಯ್ತು ಸರ್. ಏನ್ ಇದ್ರ ಕ್ರೈಟೇರಿಯಾ ಅಂತ ಕೇಳಿದಾಗ, ಸೊ ಈಗ ಖಾಲಿರ್ತಕ್ಕಂತ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನಮ್ಗೆ ಪ್ರಶ್ನೆ ಮಾಡಿದ್ರು. ಸರ್ 60,000 ಅಂತಂದೆ ನಾನು. ಹಾಗಾದ್ರೆ 60,000ದಲ್ಲಿ ಎಷ್ಟಾಗತ್ತಪ್ಪ ಅಂತ ಹೇಳಿ ಪರ್ಸನಲ್ ಸೆಕ್ರೆಟರಿ ಕೇಳಿದ್ರು. 60,000ದಲ್ಲಿ 50% ತುಂಬೇಕು ಅವ್ರ ಸರ್ಕಾರದ ಒಂದು ಕ್ರೈಟೇರಿಯಾ ಇರೋದು 50%. ಹಾಗಾದ್ರೆ 50% ಎಷ್ಟಾಯ್ತು? 30,000 ಆಯ್ತು. 30,000 ಅಂದ್ರೆ ಒಂದೇ ವರ್ಷಕ್ಕೆ ತುಂಬೇಕಂತೇನಿಲ್ಲ. ಅವ್ರು ಸ್ಪಷ್ಟವಾಗಿ ಹೇಳಿದಾರೆ 30,000 ಅಂದ್ರೆ 10,000 ಆಲ್ರೆಡಿ ನಾವು ಸದನದಲ್ಲಿ ಹೇಳಿವಿ. 10,000 ನೇಮಕಾತಿ ಪ್ರಕ್ರಿಯೆ ಶೀಘ್ರಗತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊರಿ, ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗಲ್ಲ ಯಾವುದೇ ಕಾರಣಕ್ಕೂ. ಸರ್, ನಾವು ನಂಬರ್ ಆಫ್ ಪೋಸ್ಟ್ ಯಾಕೆ ಇನ್ಕ್ರೀಸ್ ಮಾಡಲ್ಲ ಸರ್ ನೀವು, ಇದು ತುಂಬಾ ಅನ್ಯಾಯ ಆಗ್ತದೆ ಅಂತ ನಾವು ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಈ HK ಭಾಗಕ್ಕ 7 ಜಿಲ್ಲೆಗಳಿಗೆ 6,500 ಪೋಸ್ಟ್ ಅನ್ನ ನಾವು ಅಲಾಟ್ ಮಾಡಿವಿ ಅಂತ ಹೇಳಿದ್ರು. ಇನ್ನು ಉಳಿದ 1,000 ಪೋಸ್ಟ್ಗಳನ್ನ HK ಭಾಗಕ್ಕೆ ಕೊಟ್ಟಿವಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಅದು ಪತ್ರ ನೋಡಿದ್ರೆ ಗೊತ್ತಾಗತ್ತೆ ಸದನದಲ್ಲಿ ಅವ್ರು ಏನ್ ಹೇಳಿದ್ರಲ್ಲ. ಹಾಗಾದ್ರೆ ಸರ್ ಯಾಕೆ ಇನ್ಕ್ರೀಸ್ ಮಾಡಲ್ಲ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರೆ ಗೊತ್ತಾ? HK ಭಾಗದಲ್ಲಿ ಇರ್ತಕ್ಕಂತ 7 ಜಿಲ್ಲೆಗಳಲ್ಲಿ ಏನ ಈ ಶಿಕ್ಷಕರನ್ನ ನಾವು ಇಷ್ಟ ಯಾಕೆ ತುಂಬ್ತೀವಿ ಅಂತ ಕೇಳಿದಾಗ ಪರ್ಸನಲ್ ಸೆಕ್ರೆಟರಿನ ಕರೆದು ನಮ್ ಕಡೆ ಕುಣಿಸ್ಕೊತ್ರು. ಈಗ ಟ್ರಾನ್ಸ್ಫರ್ ರೇಟ್ ಬಂದವಪ್ಪ ಅಂತ ಕೇಳಿದ್ರು ಅವ್ರು ಹೇಳಿದ್ರು 80,000 ಸರ್ ಅಂತ ಹೇಳಿದ್ರು. ಎಲ್ಲಿಂದ್ರೆ ಎಲ್ಲಿವರೆಗೆ ಅಂತ ಕೇಳಿದ್ರು. ಆ ಕಡೆ ಭಾಗ ಅಂದ್ರೆ ಈ ಕಡೆ ಭಾಗ. ಹೇಳಿ ಹಂಗಾರೆ ನಾವ್ ಹೆಂಗ್ ತುಂಬನು? ಆ ಕಡೆ ಮಕ್ಕಳಿಗೆ ಏನ್ ಹೇಳಿಲ್ಲ ಅಂತ ಕೇಳಿದ್ರು ಅವ್ರು. ಆ ಕಡೆ ಕಂಪ್ಲೀಟ್ಲಿ ಸ್ಕೂಲ ಖಾಲಿ ಅದು, ಮಕ್ಕಳಿಗೆ ಏನ್ ಹೇಳಿ ನಾನು? ಹಾಗಾಗಿ ಇಲ್ಲಿ ನಮ್ಗೆ ಶಿಕ್ಷಕರ ಕೊರತೆ ಅಷ್ಟೊಂದು ಐತಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನಾ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದ್ರು. ಅಲ್ಲಿ ಶಿಕ್ಷಕರ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಸೊ ಅದಕ್ಕಾಗಿ ಅವ್ರದೊಂದು ಅವ್ರ ಒಂದು ವಿಚಾರವನ್ನ ಅವ್ರು ಹೇಳಿದ್ರು. ಸರ್, ದಯವಿಟ್ಟು ನಾವು ನಮ್ಮ ಮನವಿ ಏನಾಗಿತ್ತು ಅಂದ್ರೆ, ಇನ್ನಷ್ಟು ಪೋಸ್ಟ್ ಜಾಸ್ತಿ ಮಾಡಿ ಅಂತೇಳಿ ನಾವು ಹೇಳಿದೀವಿ. ಆಯ್ತು ನೋಡೋಣ, ಚರ್ಚೆ ಮಾಡೋಣ ಅಂತ ಹೇಳಿದಾರ. ಸೊ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಆಗ್ಬೇಕು, ತುಂಬಾ ಅನ್ಯಾಯ ಆಗ್ತದೆ. ಅಲ್ಲಿಯೂ ನಮ್ಗೆ 20% ಸಿಗ್ತೈತ್ರಿ. HK ಭಾಗದಲ್ಲಿಯೂ ನಮ್ಗೆ 20% ಸಿಗ್ತದ. ಸೊ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇನ್ನು ಈ ಕಡೆ 1,000 ಪೋಸ್ಟ್ ಮತ್ತೆ ಟೋಟಲ್ ಆಗಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ 2,500 ಹೈಸ್ಕೂಲ್ ಪೋಸ್ಟ್ ಶೀಘ್ರಗತಿಯಲ್ಲಿ ಕಲ್ಪರ್ಮಕ್ಕವ. ಯಾವ ಒಂದು ತಿಂಗಳಲ್ಲೂ ಕಲ್ಪರ್ಮಕ್ಕವನ್ನು ನಾನು ಹೇಳ್ತೀನಿ ಮುಂದೆ. ಇನ್ನು ಇದಾದ ನಂತರ GPSTR ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕರನ್ನ ಪುಸ್ತಕವಾಗಿ ಅರ್ಜೆಂಟ್ ಅಂದ್ರೆ ತುರ್ತಾಗಿ ನೇಮಕಾತಿ ಮಾಡ್ಕೊಳ್ಬೇಕು. ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಲಾಸ್ಟ್ ಅವಧಿಯಲ್ಲಿ ಸೋಷಿಯಲ್ ಟೀಚರ್ ಆದ್ರು, ಕನ್ನಡನೂ ಆಗ್ಲಿಲ್ಲ. ಇನ್ನ ಇದಾದ ನಂತರ ಬಹಳಷ್ಟು ಜನರ ಅಭಿಪ್ರಾಯ ಏನಾಗಿತ್ತಂದ್ರೆ, ವಯೋಮಿತಿ ಸಡಿಲಿಕೆ ಮಾಡ್ರಿ ಅಂತೇಳಿ. ಹೌದು, ವಯೋಮಿತಿ ಸಡಿಲಿಕೆ ಆಗ್ಬೇಕು. ಯಾಕಂತ ಕೇಳಿದಾಗ, ಸೊ ಕೊರೋನಾ ಟೈಮ್ದಲ್ಲಿ 2 ವರ್ಷ ನಮ್ದು ಹಿಂದುಳಿದಿದೆ. ಸೊ ಹಾಗಾಗಿ ನಾನು ಅದನ್ನು ಮನವಿ ಮಾಡ್ಕೊಂಡೇನೆ ಸರ್ ಹತ್ರ, ವಯೋಮಿತಿ ಸಡಿಲಿಕೆ ಆಗ್ಬೇಕು ಸರ್. ನೀವ್ ಹೆಂಗೆ ಎಲ್ಲಕ್ಕೂ ಈಗ ನೀವು ಹೊಸದಾಗಿ ಏನ್ ನೇಮಕಾತಿ ಮಾಡ್ಕೊಂಡಿರಲ್ಲ, PSI ಆಗಿರ್ಬೋದು, ಬೇರೆ ಬೇರೆ ಏನ್ ನೀವು ನೇಮಕಾತಿ ಮಾಡ್ಕೊಂಡಿರಲ್ಲ, ಎಲ್ಲಕ್ಕೂ ನೀವು ವಯೋಮಿತಿಯನ್ನ ಹೆಚ್ಚಿಸಿರಿ. ಸೊ ಇದಕ್ಕೂ ವಯೋಮಿತಿ ಹೆಚ್ಚಿಸಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಓಕೆ, ಅದಕ್ಕೂ ಅವರು ಒಪ್ಕೊಂಡಾರ. ಸೊ ಇಲ್ಲಿ ಇನ್ನು ಇದಾದ ನಂತರ ಇನ್ನು ನೆಕ್ಸ್ಟ್ ಮತ್ತೆ ಇನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದಂದ್ರೆ PU ಉಪನ್ಯಾಸಕರು. ಸರ್, ಸುಮಾರು ವರ್ಷಗಳನ್ನ 8 ವರ್ಷ ಆತ್ರಿ PU ಉಪನ್ಯಾಸಕರ ನೇಮಕಾತಿಯಾಗಿ. ಇದು 3 ವರ್ಷ ನೋಟಿಫಿಕೇಶನ್, ಇದು 3 ವರ್ಷ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ 3 ವರ್ಷ ಆಯ್ತು ಹೇಳಕತ್ತಿವ್ರು. ಆಲ್ರೆಡಿ ಏನಪ್ಪಾ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡೈತಿ. ಅದನ್ನ ಯಾಕೆ ಪೆಂಡಿಂಗ್ ಇಟ್ಟಿರಿ ಅಂತ ಕೇಳಿದಾಗ, ಪರ್ಸನಲ್ ಇವ್ರಿಗೆ ಜಾಸ್ತಿ ಮಾಹಿತಿ ಗೊತ್ತಿರಂಗಿಲ್ಲ. ನಿಮ್ಗೆ ಇದೊಂದು ಗೊತ್ತಿರಲಿ ಸ್ನೇಹಿತರೆ, ಜಾಸ್ತಿ ಅವ್ರಿಗೆ ಮಾಹಿತಿ ಗೊತ್ತಿರಂಗಿಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಪರ್ಸನಲ್ ಸೆಕ್ರೆಟರಿನ ಕರೆದು ಅದು ಏನಾಗೈತಿ 814 ಪೋಸ್ಟ್ ಅಂತ ಕೇಳಿದ್ರು. ಅವಾಗ ಅವರು ಸರ್ ಇನ್ನೊಂದು ಒನ್ ಮಂತ್ ಬೇಕಾಗುತ್ತೆ ಅಂತ ಹೇಳಿದ್ರು ಅವ್ರು. ಮೇ ಬಿ ನಾವು ಹೋಪ್ ಇಟ್ಕೋಬಹುದು, ಆಗಸ್ಟ್ ಎಂಡ್ಗೆ ಅದು ಕನ್ಫರ್ಮ್ ಆಗುತ್ತೆ 100%. ಇದನ್ನ ನಮ್ಮ ಹತ್ರ ಕೇಳಿದೀವಿ. 100% ಇದು ಆಗಸ್ಟ್ ಮಂತ್ ಎಂಡ್ಗೆ ಕನ್ಫರ್ಮ್ ಆಗೇ ಆಗ್ತದೆ. ಅದ್ರ ಬಗ್ಗೆ ಕ್ಲಾರಿಟಿ ನಿಮ್ಗೆ ಸಿಕ್ತ ಅಂತ ಹೇಳಿ ನಾನು ಅನ್ಕೋತೀನಿ. PU ಉಪನ್ಯಾಸಕರು 814 ಪೋಸ್ಟ್ 100% ಆಗಸ್ಟ್ಗೆ ಕಾಲಾಗತ್ತೆ. ಇನ್ನ ಪ್ರಾಥಮಿಕ ಮತ್ತು ಪ್ರೌಢ ಅಂತ ಹೇಳಿನಲ್ಲ, ಪ್ರೌಢಶಾಲಾ ಶಿಕ್ಷಕರು 2,500 ಅದು ಕ್ಲಿಯರ್ ಆಯ್ತು. 1ರಿಂದ 5ನೇ ಕ್ಲಾಸ್ ಅಂತ ಹೇಳಿದ್ನಲ್ಲ, ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗತ್ತೆ ಎಲ್ಲಿ? ಕಮಿಷನರ್ ಹತ್ರ. ಸೊ ದಯವಿಟ್ಟು ಎಲ್ಲರೂ ಮೋರ್ ದನ್ ಪೀಪಲ್ಸ್ ಮಂಗಳವಾರ ದಿವಸ ಟೈಮಿಂಗ್ ಹೇಳ್ತೀನಿ, ಅಲ್ಲಿ ನೀವು ಬರಬೇಕು. ಇದು ಆಲ್ಮೋಸ್ಟ್ ಈ ಒಂದು ಪ್ರಕ್ರಿಯೆ, ಬ್ಯಾಕಪ್ ಸ್ಕೋರ್ದು ಪ್ರಕ್ರಿಯೆ ಆಲ್ಮೋಸ್ಟ್ 90% ಮುಗಿದ್ರಿ, ಗೊತ್ತಿರಲಿ ನಿಮ್ಗೆ.
90% ಮುಗಿದ್ರಿ, ಇನ್ 10% ಮಾತ್ರ ಬಾಕಿ ಇದೆ. ಸೊ ಅಷ್ಟು ನಾವು ಪ್ರಯತ್ನ ಹೋರಾಡಿ ನಾವು ಯಾರಿಗೂ ತೋರಿಸಲ್ದನ ಹೋರಾಡಿ ಇದನ್ನೊಂದು ದಂಡಿಗೆ ತಗೊಂಡ್ಬಂದೀವಿ. ಸಾಕಷ್ಟು ಸಚಿವರನ್ನ ಭೇಟಿಯಾಗಿವಿ, ವಿರೋಧ ಪಕ್ಷ ನಾಯಕರನ್ನ ಭೇಟಿಯಾಗಿ, ಇವ್ರನ್ನ ಭೇಟಿ ಆಗಿಲ್ಲ ಅನ್ನಂಗಿಲ್ಲ, ಎಲ್ಲರನ್ನೂ ಭೇಟಿ ಆಗಿವಿ. ಇನ್ನ ಇದಾದ ನಂತರ ಮತ್ತೇನಾದ್ರು ನಿಮ್ ಡೌಟ್ ಇದೆನಾ? ಓಕೆ, 1 to 5th ಅದೇ ಸರ್, 1 to 5th ಅದು ಫೇಕ್ ನ್ಯೂಸ್, 100% ಫೇಕ್ ನ್ಯೂಸ್. ಅಲ್ಲಿ ಅದು 1 to 5th ಕನ್ಫರ್ಮ್ ಆಗಿಲ್ಲ, ನಾವು ಕೇಳಿದೀವಿ. 1 to 5th ಕನ್ಫರ್ಮ್ ಆಗಿಲ್ಲ. ಒಂದಿಷ್ಟು ಗೊಂದಲದ ವಿಚಾರಗಳನ್ನ ಅವರೇ ಹೇಳಿದಾರು. ಯಾಕಂತ ಹೇಳಿದಾರಂದ್ರೆ ಅಂತ ಕೇಳಿದಾಗ, ಸೊ ಅಲ್ಲಿ 1 to 5th ಸ್ಕೂಲ್ ಏನಿದೆಯಲ್ಲ ಈ ಮಲೆನಾಡು ಭಾಗದಲ್ಲಿ, ಅವರೆಲ್ಲ ಒಂದೊಂದು ಅಥೆಂಟಿಕ್ ಆಗಿ ಒಂದ್ ತಾಸು ಚರ್ಚೆ ಮಾಡ್ಬೇಕಂದ್ರೆ ಒಂದೊಂದು ಅಥೆಂಟಿಕ್ ಆಗಿ ತಗೊಂಡ್ಬಂದ್ರು ನಮ್ಮ ಹತ್ರ. ಅವ್ರ ಹತ್ರ ಮಲೆನಾಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಕೇವಲ 10 ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇದ್ದಂತ ಶಾಲೆಗಳು ಎಷ್ಟು ಅಂತ ಕೇಳಿದ್ರು. ಸೊ ಮೋರ್ ದೆನ್ ಶಾಲೆಗಳು ಅದಾವ ಅಂತೇಳಿ ಆ ವ್ಯಕ್ತಿ ಹೇಳ್ಬಿಟ್ಟ. ಹಂಗಾದ್ರೆ ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ, 1 ರಿಂದ 5ನೇ ಕ್ಲಾಸ್ ಏನ್ ತರಗತಿ ಸ್ಕೂಲ್ ದಾವಲ್ಲ, ಅಲ್ಲಿ ಎಲ್ಲಾ ಮಕ್ಕಳನ್ನ ಅವ್ರು ಏನ್ ಮಾಡ್ತಾರ ಅಂದ್ರೆ ಮುರಾರ್ಜಿ ಸ್ಕೂಲ್ಗೆ ಹಾಕತ್ತಾರ. ಇಲ್ಲಿ ಸ್ಕೂಲ್ಗಳು ಖಾಲಿ ಬೀಳತ್ತಾವ. 7th ಪೇ ಆಗೈತಿ. ಆಮೇಲೆ ನಾನು ಇದಕ್ಕೆಲ್ಲ ಹೆಂಗ್ ರೆಸ್ಪಾನ್ಸ್ ಮಾಡ್ಲಿ, ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಹೇಳಿ ಅವರು ತುಂಬಾ ಗೊಂದಲವಾಗಿರ್ತಕ್ಕಂಥ ಉತ್ತರ ಕೊಟ್ಟಿದಾರ. ಸೊ ಅದಕ್ಕೂ ಸಹ ನಾವು ಅವ್ರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿವಿ, ಪ್ರತ್ಯೇಕವಾಗಿ ಮನವಿ ಪತ್ರ ಕೊಟ್ಟಿವಿ. ಮತ್ತೆ ನಾವು ಇದ್ರ ಬಗ್ಗೆ ಕಮಿಷನರ್ ಹತ್ರ ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ಅದು ನಮ್ಮ ಗಮನಕ್ಕಿದೆ. ಸೊ ಇನ್ನು ಇದಾದ ನಂತರ ಮತ್ತೆ ಏನಾದ್ರು ಹೇಳ್ರಿ. ಹಿಸ್ಟ್ರಿ ಯಾವಾಗ ಆಗುತ್ತೆ ಸರ್? ಸರ್ 6 to 8 ಕನ್ಫರ್ಮ್ ಆಗುತ್ತೆ ಅತಿ ಶೀಘ್ರದಲ್ಲಿ. ಆಲ್ಮೋಸ್ಟ್ ಆಗಸ್ಟ್ ಎಂಡಿಗೆ ಆಗುವಂತ ಸಾಧ್ಯತೆ ಐತಿ. ಅವರೇ ಹೇಳಿದ್ದು, ನಾವೇನು ಬೇರೆ ಏನು ಹುಡ್ಸ್ಕೊಂಡು ಹೇಳತ್ತಿಲ್ಲ, ಆಗಸ್ಟ್ ಎಂಡಿಗೆ ಆಗತ್ತೆ. ಸರ್ GPSTR ನೋಟಿಫಿಕೇಶನ್ ಯಾವಾಗ ಮಾಡ್ತಾರ? ಅದೇ ಆಗಸ್ಟ್ ಎಂಡಿಗೆ ಆಗತ್ತೆ. ಹಾ ಸರ್, ಹಿಂದಿ ಶಿಕ್ಷಕರದ್ದು ಅದನ್ನು ನಾ ಮಾತಾಡೀನಿ ಸರ್. ಹಿಂದಿ ಶಿಕ್ಷಕರನ್ನ ಅದನ್ನು ಮಾತಾಡೀನಿ. ನಾನು ಎಷ್ಟು ಮಾಡ್ಬೇಕಲ್ಲ ಎಲ್ಲ ಮಾಡೀನಿ ಸರ್. ನೀವು ಮಂಗಳವಾರ ದಿವಸ ಎಲ್ಲರೂ ವಿಧಾನಸೌಧಕ್ಕೆ ಬರ್ಬೇಕು. ನಿಮ್ ಪ್ರಾಬ್ಲಮ್ ಏನೇನಿದಾವಲ್ಲ ಎಲ್ಲವನ್ನೂ ತೆಗೆದುಕೊಂಡು ಬನ್ನಿ. ಸರ್ ಹತ್ರನೂ ಮಾತಾಡೋಣ, ಕಮಿಷನರ್ ಹತ್ರನೂ ಮಾತಾಡೋಣ, ಆಮೇಲೆ ಸೆಕ್ರೆಟರಿ ಹತ್ರನೂ ಮಾತಾಡೋಣ. DPRಗೂ ಆಲ್ಮೋಸ್ಟ್ ನಾವು DPRಗೂ ಎಲ್ಲಕ್ಕೂ ಲೆಟರ್ ಕೊಟ್ಟಿವ್ರಿ. ನಿಮ್ ಲೆಟರ್ ನಾನು ಹೇಳ್ತೀನಿ, ರಿಸೀವ್ಡ್ ಕಾಪಿನೂ ತಗೊಂಡ್ಬಂದಿನಿ. ಮಾನ್ಯ ಮುಖ್ಯಮಂತ್ರಿ ಪ್ರಧಾನ ಕಾರ್ಯದರ್ಶಿಗಳನ್ನು ಕರ್ನಾಟಕ ಸರ್ಕಾರ ಇವ್ರಿಗೂ ಇಂದ ನಾವು ಇದು ಕಮಿಷನ್ ಇವ್ರ ಕಾರ್ಯದರ್ಶಿಗಳಿಗೆ ಸೆಕ್ರೆಟರಿಗೆ ಕೊಟ್ಟಿದ್ದು ಲೆಟರ್. ಇನ್ನು ಇದಾದ್ಮೇಲೆ ಮಾನ್ಯ ಈ DPR ಕೊಟ್ಟಿದ್ದು ಮಾನ್ಯ ಶ್ರೀ ರಂದೀಪ್ ಡಿ, ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ. ಸೊ ಅವ್ರಿಗೂ ಕೊಟ್ಟಿದ್ದು ರಿಸೀವ್ಡ್ ಕಾಪಿ ಇದೆ ಇಲ್ಲಿ. ಸೊ ದಯವಿಟ್ಟು ಎಲ್ಲರೂ ನೋಡ್ಬೇಕು ಇದನ್ನ, ಇವೆಲ್ಲ ಅಥೆಂಟಿಕ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಿನ್ನೆ ಅವಧಿ ಒಳಗ ಮತ್ತೆ ಒಂದಿಷ್ಟು ವಿಚಾರಗಳು ಬಿಟ್ಟು ಬಂದಿದ್ದೀವಿ. ಮೊನ್ನೆ ಒಂದಿಷ್ಟು ಜನರನ್ನ ಮೇನ್ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಶಿಕ್ಷಕರ ಪದವೀಧರ ಕ್ಷೇತ್ರದಿಂದ ಧ್ವನಿ ಎತ್ತಕ್ಕಂಥವ್ರು ಯಾರಂದ್ರೆ ಅದು ಬಸವರಾಜ್ ಹೊರಟ್ಟಿ ಸರ್ ಅವರು. ಸೊ ಅವರಿಗೆ ನಾವು ಮಿಸ್ ಆಗಿತ್ತು ಮನೆ ಟೈಮ್ನಲ್ಲಿ. ಅವರಿಗೆ ಲೆಟರ್ನ ಮಾಡಿದೀವಿ, ಖುದ್ದಾಗಿ ಭೇಟಿಯಾಗಿ ಹೇಳಿದೀವಿ. ಮತ್ತೆ ಅಲ್ಲಿಂದ ಏನ್ ಪಾತ್ರ ಒಂದು ರಿಸೀವ್ಡ್ ಕಾಪಿ ನಾವು ತಗೊಂಡ್ ಬಂದೀವಿ, ಅದು ರಿಸೀವ್ಡ್ ಕಾಪಿ ಇದೆ. ಸೊ ಇದನ್ನ ನೀವು ನೋಡ್ಬೋದು. ಇನ್ನ ಇದಾದ ನಂತರ ಸಭಾಪತಿಯವರು ಸೊ ಇಲ್ಲಿ ಸಭಾಪತಿಯವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ ಇದೆ. ಅದಾದ ನಂತರ ಇನ್ನ ಮತ್ತೆ ಏನ್ ಮೊನ್ನೆ ಕೊಟ್ಟಿದ್ವಲ್ಲ, ಸೊ ಅದಾದ ನಂತರ ಮತ್ತೆ ನಿನ್ನೆ ಅವ್ರಿಗೆ ಸರ್ಗೆ ಮತ್ತೆ ಮನವಿ ಮಾಡ್ಕೊಂಡು ಮತ್ತೆ ಒಂದು ಹೊಸ ಲೆಟರ್ ಅನ್ನ ಬರ್ದೀವಿ. ಸೊ ಅವರು ಟು CPTI ಅಂತೇಳಿ ಅವರು ರೆಫರ್ ಮಾಡಿರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಡಿಗ್ರಿ ಬ್ಯಾಕಪ್ ಸ್ಕೋರು ಮತ್ತೆ B.Ed ಬ್ಯಾಕಪ್ ಸ್ಕೋರು ಆಲ್ಮೋಸ್ಟ್ 90% ಇದ್ರ ಕೆಲಸ ಆಗಿದೆ. ಸೊ ಇನ್ನ 10% ನಿಮ್ ಮೇಲಿದೆ. ನೀವು ಯಾವ ರೀತಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಿ, ಬರೀ ಕೇವಲ ಕಮೆಂಟ್ ಹಾಕೋದಲ್ಲ, ಮತ್ತೆ ಅಲ್ಲೇ ಕೂತ್ಕೊಂಡು ಇದು ಮಾಡೋದಲ್ಲ. ಸೊ ಎಲ್ರು ಇದಕ್ಕೆ ಹೋರಾಟ ಮಾಡ್ಬೇಕು. ಕನಿಷ್ಠ ಏನಾದ್ರು ಒನ್ ಡೇ ಅಥವಾ 2 days ನೀವು ತೆಗೆದಿಟ್ರೆ 100% ನಿಮ್ ಕೆಲಸ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದು ಸಾಕಷ್ಟು ನಾವು ಇದ್ರ ಬಗ್ಗೆ ಸಿಕ್ಕಾಪಟ್ಟಿ ಟ್ವೀಟ್ ಮಾಡೀವಿ, ಎಲ್ಲರಿಗೂ ಮೆಸೇಜ್ ಕೊಟ್ಟಿವಿ, ಎಲ್ಲರಿಗೂ ಲೆಟರ್ನ ಕೊಟ್ಟಿವಿ, ಖುದ್ದಾಗಿ ಭೇಟಿ ಆಗಿವಿ. ಸ್ಪೀಕರ್ ಸರ್ ಸುದಕ್ ನಿನ್ನೆ ಭೇಟಿ ಆಗಿವಿ ನಾವು. ಇದ್ರ ಬಗ್ಗೆ ಇಷ್ಟು ಕೇರ್ ಆಗಿ ಯಾರು ಮಾಡ್ತಾರೆ ಹೇಳ್ರಿ? ಇಷ್ಟು ಕೇರ್ ಆಗಿ ಮಾಡಿರ್ತಕ್ಕಂಥ ಒಂದು ವಿಚಾರ ಸಿಕ್ಕಾಪಟ್ಟಿ. ಅದು ಇದೇನಂದ್ರೆ 4-5 ದಿನಗಳಿಂದ ಆಗೈತೆ. ಮಂಗಳವಾರ ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರ ಜಾಸ್ತಿ ಮೋರ್ ದೆನ್ ಪೀಪಲ್ಸ್ ಮನವಿಗಳನ್ನ ನಿಮ್ದು ಏನಾದ್ರು ಅಭಿಪ್ರಾಯ ಇದ್ರೆ ಹೇಳ್ರಿ. ಸೊ ಮಂಗಳವಾರ ಎಲ್ಲರೂ ಬರ್ಬೇಕಾಗತ್ತೆ. ನಿಮ್ಮ ಅಭಿಪ್ರಾಯಗಳು ಏನಾದ್ರು ಇದ್ರೆ ಹೇಳ್ರಿ. ಆಮೇಲೆ ಮೇನ್ ನಮಗ ಫೋಕಸ್ ಆಗಿರ್ತಕ್ಕಂಥದ್ದು ಏನಂದ್ರೆ, ಹಿಂದೆ ನೋಟಿಫಿಕೇಶನ್ ಏನಾಗಿದ್ವಲ್ಲ ಟೀಚರ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ, ಓನ್ಲಿ CET ಅಂತ ಏನಿತ್ತಲ್ಲ ಅದೊಂದು ನೋಟಿಫಿಕೇಶನ್ ನನಗೆ ಬೇಕು.
ಆಮೇಲೆ ಈಗ ಹೊಸದಾಗಿರ್ತಕ್ಕಂಥ VA ಆಗಿರ್ಬೋದು ಮತ್ತೆ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, CET ಅಂದ್ರ ಅವರು ಹಿಂದೆ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿ ಓನ್ಲಿ CET ಅಂತೇಳಿ ಮಾಡ್ಯಾರ. ಸೊ ಅದೇ ಕ್ರೈಟೇರಿಯಾನ ನಾವು ಇಲ್ಲಿ ಫಾಲೋ ಅಪ್ ಮಾಡ್ರಿ ಅಂತೇಳಿ ಒಕ್ಕೊರ್ಲಿಂದ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊಂಡೇನಿ. ಮತ್ತೇನಾದ್ರು ಸಮಸ್ಯೆ ಇದ್ರೆ ಹೇಳ್ರಿ. ಓಕೆ ಸರ್, ಉರ್ದು ಮೀಡಿಯಂ ಸರ್, ತಾವೆಲ್ಲರೂ ಬರ್ಬೇಕಾಗತ್ತೆ ಇಲ್ಲಿ. ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಲಾಸ್ಟ್ ಅವಧಿಯಲ್ಲಿ, ಯಾವ್ದೋ ರಾಜಸ್ಥಾನದಲ್ಲಿ ಈ B.Ed ಆದವರು D.Ed ಗೆ ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಗೆ ಎಲಿಜಿಬಲ್ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಸ್ಕೂಲ್ ಒಳಗ, ಕರ್ನಾಟಕದಲ್ಲಿ ಸ್ಕೂಲ್ ಒಳಗ ಮಕ್ಕಳೇ ಇಲ್ಲ, ಅವರ ಅಲ್ಲಿದ್ದಂತವ್ರನ್ನ ಜಂಪ್ ಮಾಡತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಶಿಕ್ಷಕರಲ್ಲ ಅವ್ರನ್ನೇ ಮೇಲ್ಗಡೆ ಜಂಪ್ ಮಾಡ್ತೇವೆ ಅಂತ ಖುದ್ದಾಗಿ ಸಚಿವರು ನಿನ್ನೆ ಹೇಳಿದಾರೆ. ಎಲ್ಲಿ ಸ್ಕೂಲ್ ಒಳಗೆ ಮಕ್ಕಳೇ ಇಲ್ಲ, ತಮ್ಮ ಮಕ್ಕಳನ್ನ ಎಲ್ಲರೂ ಏನ್ ಮಾಡ್ತಾರ, ಮುರಾರ್ಜಿ ಸ್ಕೂಲು, ನವೋದಯ ಸ್ಕೂಲ್, ಬರೀ ಇವನ ಹಿಂಗ ಆಗ್ಬಿಡ್ತಾರ. ಸೊ ಅಲ್ಲಿ ಮಕ್ಕಳನ್ನ ಇಲ್ಲ, ಮೋರ್ ದನ್ 10ಕ್ಕಿಂತ ಹುಡುಗರು ಸ್ಕೂಲ್ ಒಳಗ 10 ಹುಡುಗರು ಇಲ್ಲ ಅಂತೇಳಿ ಅವರ ಸಿಕ್ಕಾಪಟ್ಟೆ ಅದನ್ನ ಅಳಲು ತೋಡ್ಕೊಂಡ್ರು. ಇದಾದ ನಂತರ ಕ್ಲಿಯರ್ ಆದ್ರೆ ಅದೆಲ್ಲ ಸರ್ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋದು ಆಗಸ್ಟ್ ಅಲ್ಲಿ ಆಗತ್ತೆ. ಓಕೆ ಆಗಸ್ಟ್ ಅಲ್ಲಿ ಸರ್ 100% ಆಗತ್ತೆ. ಅದ್ರ ಅವ್ರ ಸಚಿವರು ಇದನ್ನ ಕೊಟ್ಟಿದ್ದಾರೆ. ನಾವು ಏನಪ್ಪಾ ಅಂತಂದ್ರೆ ಎಲ್ಲರೂ ವಿಧಾನಸೌಧಕ್ಕ ಇನ್ ಬರೀ 10% ಕೆಲಸ ಆಗ್ಬೇಕಾಗಿದೆ. ಎಲ್ಲರೂ ಮಂಗಳವಾರ ವಿಧಾನಸೌಧಕ್ಕೆ ಬರ್ಬೇಕು. ನಿಮ್ಮ ಅಭಿಪ್ರಾಯಗಳು ಏನಾದ್ರು ಇದ್ರೆ ಬರ್ಕೊಂಡ್ ಬರ್ಬೇಕು. ಅವ್ರಿಗೆ ನಾವು ಮನವಿ ಮಾಡ್ಕೋಣ. ಆಲ್ಮೋಸ್ಟ್ 90% ಇದು ಕೆಲಸ ಆಗಿದೆ ಅಂತೇಳಿ ಅನ್ಕೋತೀನಿ ಸರ್. ನನಗೆ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ, ನನಗೂ ಹೀಗೆ ಇನ್ಕಮ್ ಕಾಸ್ಟ್. ಓಕೆ ಸರ್, ಓಕೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಡಿಗ್ರಿಯಲ್ಲಿ ದಿನ ಮಾರ್ಕ್ಸ್ ತಗೊಂಡಿದ್ದು ಸುಮ್ಮನೆ. ಓಕೆ ಸರ್, ಎಲ್ಲಾ ಸಮಸ್ಯೆಗಳು ಇವ್ರು ನಿಮ್ಮಂತ ಏನ್ ನಿಮ್ಮ ಅದಾವಲ್ಲ, ಇವು ಎಲ್ಲರ ಸಮಸ್ಯೆಗಳಾಗ್ಯಾವ. ಸಾಕಷ್ಟು ವರ್ಷಗಳಿಂದ ನೀವು ಆ ಶಿಕ್ಷಕರ ಹುದ್ದೆ ಆಯ್ಕೆ ಮಾಡ್ಕೋಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಎಲ್ಲರೂ ನಾವಷ್ಟೇ ಹೋರಾಟ ಮಾಡ್ಬೇಕು, ನಾವಷ್ಟೇ ಮುಂದೆ ಗುರ್ತಿಸ್ಬೇಕು ಅಂತೇಳಲ್ಲ. ಸೊ ದಯವಿಟ್ಟು ಎಲ್ಲರೂ, ನಾನು ಒಬ್ಬ ಆಸ್ಪಿರೆಂಟ್ ರೀ, ನಾನೇನು ಯಾವ್ದೋ ಒಂದು ಸಂಘಟನೆಯಿಂದ ಅಂತಲ್ಲ, ನಾನು ಯಾವ್ದೋ ಇದಲ್ಲ, ನಾನು ಆಸ್ಪಿರೆಂಟ್. ನಾನೊಂದು ಕ್ಲಾಸ್ ಮಾಡೋದನ್ನ ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಪರವಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿ. ಬ್ಯಾಡ್ ಕಮೆಂಟ್ ಅಂತೂ ದಯವಿಟ್ಟು ಹಾಕಕ್ ಹೋಗ್ಬೇಡ್ರಿ. ನನ್ನ ಉದ್ದೇಶ ಯಾವಾಗಲಿ ಕ್ಲಿಯರ್ ಇರ್ತದ, ಎಲ್ಲರ ಪರವಾಗಿರ್ತದ. ದಯವಿಟ್ಟು ನಾವು ಸ್ವಲ್ಪ ವೀಕ್ ಇರ್ತೀವಿ, ದಯವಿಟ್ಟು ಬ್ಯಾಡ್ ಕಮೆಂಟ್ ಅನ್ನ ಹಾಕ್ಬೇಡ್ರಿ. ಕಮೆಂಟ್ ಮಾಡಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಜೆಷನ್ ಹೇಳ್ರಿ. ನನಗೆ ಸರ್ ಹಿಂಗ ಮಾಡ್ಬೇಕಂತೇಳಿ ಸಜೆಷನ್ ಹೇಳ್ರಿ, ಇದನ್ನ ಮಾತಾಡ್ಬೇಕಂತೇಳಿ ಸಜೆಷನ್ ಹೇಳ್ರಿ. ದಯವಿಟ್ಟು ನಿಮ್ಮ ಪರವಾಗಿ ನಾನು ಈ ಒಂದು ನೋಟಿಫಿಕೇಶನ್ಗೆ, ಈ ಒಂದು ಕನ್ಫರ್ಮ್ ಏನ್ ಆಗ್ತದಲ್ಲ, ಸೊ ಅದ್ರ ಪರವಾಗಿ ಎಲ್ಲರೂ ಕೈ ಜೋಡಿಸಿ ಧ್ವನಿ ಎತ್ತೋಣ ಅಂತ ಹೇಳ್ತಾ ನೆಕ್ಸ್ಟ್. ಓಕೆ ಸರ್, ಓಕೆ. ಅದು GPSTR ಫೇಕ್ ನ್ಯೂಸ್ ಅಲ್ಲ. GPSTR ಫೇಕ್ ನ್ಯೂಸ್ ಅಲ್ಲ. 1 to 5th ಏನೈತೆ ಐತಲ್ಲ ಪ್ರಾಥಮಿಕ ಅಂತೇಳಿ, ಅದು ಫೇಕ್ ನ್ಯೂಸ್ ಆಗತ್ತೆ. ಸೊ ಡೈಲಿ ನೀವು ನ್ಯೂಸ್ ಇದೆ ಸದ್ಯ ಈಗ 2-3 ದಿವಸ ಆಯ್ತು ಅದನ್ನ ನೋಡ್ತಾ ಇದ್ರೆ, ಅದು ಫೇಕ್ ನ್ಯೂಸ್ 100%. ಅದನ್ನ ಹೇಳ್ತೀನಿ. ಆಮೇಲೆ PhD ಟೀಚರ್ ಕ್ಲಿಯರ್ ಆಗಿ ಹೇಳ್ರಿ ಸರ್. ಅದೇ 1 to 5th ಅದು ನೋಟಿಫಿಕೇಶನ್ ಏನಂತಲ್ಲ, ಆಲ್ಮೋಸ್ಟ್ ಆಗಲ್ಲ ಅಂತೇಳಿ ಹೇಳಿದಾರೆ ಅವ್ರು. ಯಾಕಾಗಲ್ಲ ಅಂತ ಹೇಳಿ ಅದನ್ನು ಹೇಳಿದೆ ನಿಮ್ಗ. ಆದ್ರೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. 1 to 5th ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮ್ಗೆ ಏನಂತ ಅನ್ನೋದು. 1 to 5th ಯಾಕೆ ಆಗಲ್ಲ ಅಂದ್ರೆ, ಮೋರ್ ದನ್ ಸ್ಕೂಲ್ ಅಲ್ಲಿ 10 ಹುಡುಗರಿಗಿಂತ ಕಡಿಮೆ ಇದಾವೆ. ಅಲ್ಲಿದ್ದಂತ ಶಿಕ್ಷಕರನ್ನ ಅವರು ತೆಗೆದು 1 to 8 ತರಗತಿಗೆ ಹಾಕ್ತಾ ಇದ್ದಾರೆ. ಸೊ ಅಲ್ಲೇ ಅವನ ಟೀಚರ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗತ್ತಿಲ್ಲ, ಅಲ್ಲಿ ಯಾವಾಗ ಶಿಕ್ಷಕರನ್ನ ತುಂಬಲಿ ಅಂತ ಹೇಳ್ತಾ ಇದಾರೆ ಅವರು. ಸೊ ಓಕೆ ಸರ್, ಓಕೆ. ಬ್ಯಾಕಪ್ ಸ್ಕೋರ್ ತೆಗಿಬೇಕು. ಹೌದು, ಬ್ಯಾಕಪ್ ಸ್ಕೋರ್ ತೆಗಿಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸೊ ಇಲ್ಲಿ ನಮ್ದು ಯಾವ್ದೋ ಒಂದು ಕೆಲಸ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಪದೇ ಒತ್ತಡ ಇರ್ಬೇಕ್ರಿ. ಹೋಗಿ ಲೆಟರ್ ಕೊಟ್ಟು ಬರೋದಲ್ಲ, ಮತ್ತೊಂದ್ ಮಾತಾಡಿ ಮತ್ತೊಬ್ಬರ ಕೈಲಿ ಹೇಳ್ಸೋದಲ್ಲ. ಇಲ್ಲಿ ನೀವು ಎಷ್ಟು ಪ್ರೆಸರ್ ಹಾಕ್ತಿರಿ, ಎಷ್ಟು ಜನ ಸೇರ್ತೀರಿ. ನಿನ್ನೆ ಸುಮಾರು ನಾವು 40 ಜನ ಇದ್ದೀವಿ. ಎಲ್ಲರೂ ಗೃಹ ಸಚಿವರಿಗೆ ಮಾತ್ರ ಮನವಿ ಕೊಟ್ಟಿಲ್ಲ, ನಾವು ಹೇಳಿದೀವಿ ಅಭಿಪ್ರಾಯ. ಗೃಹ ಸಚಿವರಿಗೆ ಮಾತ್ರ ಮನವಿ ಕೊಟ್ಟಿಲ್ಲ. ಅವ್ರು ಎದಕ್ ಬಂದ್ರೆ ಅಂತ ಕೇಳಿದ್ರು. ಸೊ ಅದು ಸರ್ ಇದು ಸಮಸ್ಯೆ ಅಂತ ಹೇಳಿದೀವಿ. ಇದಾದ ನಂತರ ಸ್ಪೀಕರ್ಗೆ, ಸಭಾಪತಿ ಅವ್ರಿಗೆ ಹೇಳಿದೀವಿ. ಅದಾದ ನಂತರ ನಿನ್ನೆ ಆಗಿದ್ದು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿವಿ ಸರ್. ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿವಿ. ನಿಮಗ ಇನ್ನೂ ಏನಾದ್ರು ಇದ್ರೆ, ಡೌಟ್ ಇದ್ರೆ ಹೇಳಿ ಅಂತ ಹೇಳ್ತಾ. PU ಲೆಕ್ಚರ್ ಯಾವಾಗ ಸರ್? ಆಗಸ್ಟ್ ಅಂತ ಹೇಳಿನಲ್ಲ. 814 ಪೋಸ್ಟ್ ಆಗಸ್ಟ್ ಒಳಗೆ ಕನ್ಫರ್ಮ್ ಆಗತ್ತೆ. ಅದನ್ನ ಅವ್ರು ಸರ್ ಹೇಳಿದಾರೆ. ಸರ್ ಎಷ್ಟು ಹೇಳಿದ್ರಲ್ಲ ಅಷ್ಟೇ ಹೇಳ್ತೇನೆ ಸರ್, ನಾನು ಬೇರೆದು ಏನು ಹೇಳಂಗಿಲ್ಲ. ನಾನು ಮಿಸ್ ಮಾಹಿತಿ ಕೊಡಕ್ಕೆ ಇಷ್ಟ ಪಡುದಿಲ್ಲ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಆಗಲ್ಲ ಅಂತೇಳಿ ಅವ್ರು ಹಿಂಗ ಇದನ್ನೆಲ್ಲಾ ಸಮಸ್ಯೆಗಳನ್ನ ಹೇಳಿದಾರೆ. ಬಟ್ ನಾವು ಅದಕ್ಕೆ ಧ್ವನಿಗೂಡಿಸ್ಬೇಕಾಗತ್ತೆ. ಸರ್ ಯಾಕಾಗಲ್ಲ ಏನ್ ಅಂತೇಳಿ ಅಲ್ಲಿ ಅಂದ್ರೆ ನೀವು ಕಾಲ್ ಮಾಡಿ ಅಂತ ಒತ್ತಡ ಇರ್ಬೇಕಾಗತ್ತೆ. ಯಾವ್ದಾಗ್ಲಿ ಈ ಶಾಸಕರು, ಸಚಿವರು ಇರ್ತಾರಲ್ಲ, ಸೊ ಅವ್ರ ಮೇಲೆ ಒತ್ತಡ ಇರ್ಬೇಕಾಗತ್ತೆ. ನಮ್ಮ ಒಂದು ಸಮಸ್ಯೆಗಳು ಅವ್ರಿಗೆ ಅಷ್ಟು ಬೇಗ ಅರ್ಥ ಆಗಂಗಿಲ್ಲ. ಹಾಗಾಗಿ ಅವ್ರ ಮೇಲೆ ಒತ್ತಡ ಇರ್ಬೇಕಾಗತ್ತೆ.
ಆಗತ್ತೆ ಪಿ ಎಸ್ ಟಿ ಆಗತ್ತೆ ಆಗಲ್ಲ ಅಂತ ಎರಡು ಹೇಳಲ್ಲ ನಾನು. ಬಟ್ ಅದನ್ನ ನಾವು ಒತ್ತಡ ತಂದ್ರೆ ಯಾವುದೋ ಅಲ್ಲಿ ಮನಸ್ಸಿದ್ರೆ ಮಾರ್ಗ ಅಂತೀವಲ್ಲ, ಸೊ ಇಲ್ಲಿ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಖಂಡಿತ ಅದಾಗತ್ತೆ. ಓಕೆ ಸರ್, ಇಂಗ್ಲಿಷ್ GPSTR ಓಕೆ, ಅದನ್ನು ಹೇಳೋಣ. ವಾಟ್ಸ್ಆಪ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ಮಾಡಿದೀನಿ, ಟೆಲಿಗ್ರಾಮ್ ಗ್ರೂಪ್ ಮಾಡಿದೀನಿ. ನನ್ನ ನಂಬರ್ ಹೇಳ್ತೀನಿ, ಕೊನೆಯದಾಗಿ ನನ್ನ ನಂಬರ್ ಹೇಳ್ತೀನಿ, ನಂಬರ್ ನೋಟ್ ಮಾಡ್ಕೊಳ್ಳಿ. ನೀವು 100% ಏನಾದ್ರು ನನ್ನ ಜೊತೆ ಏನಾದ್ರು ಕೈಗೂಡಿಸಿದಂದ್ರೆ ನಿಮ್ಮ ಒಂದು ಅದೇನು ಶ್ರಮ ಹಾಕಿರಲ್ಲ 8 ವರ್ಷ 10 ವರ್ಷ ಆಗ್ಬೇಕಂತೇಳಿ, ಅದು ಖಂಡಿತ ಇರುತ್ತೆ ಸರ್. ದಯವಿಟ್ಟು ಓಕೆ, ಪ್ಯೂಲ್ ಕಾಲೇಜ್ ನೋಟಿಫಿಕೇಶನ್ ಆಗಿ, ಹೌದು ಅದ್ರ ಬಗ್ಗೆ ಮಾತಾಡಿ ಸರ್. ಅದು ಡೌಟ್ ಕ್ಲಿಯರ್ ಆಗಿದೆ. ಪ್ಯೂಲ್ ಹಚ್ಚರ್ದು 814 ಪೋಸ್ಟು 100% ಕನ್ಫರ್ಮ್ ಆಗುತ್ತೆ. ಈ ಮಂತ್ಲಿ ನೆಕ್ಸ್ಟ್ ಮಂತ್ ನಾವು ಮಾಡ್ತೇವೆ ಅಂತ ಅವ್ರ ಸೆಕ್ರೆಟರಿ ಹೇಳಿದ್ದಾರೆ, ಅವ್ರ ಸರ್ ಹೇಳಿದ್ದಾರೆ. ಓಕೆ, ನಾನ್ ಎಚ್ ಕೆ ಪೋಸ್ಟು ಜಾಸ್ತಿ ಮಾಡಲ್ಲ ಸರ್. ಅದೇ ನಾನ್ ಎಚ್ ಕೆ ಪೋಸ್ಟು ಹೇಳಿನಲ್ಲ, ಅದೇ ಈ ತರ ಒಂದು ಸಮಸ್ಯೆ ಇದೆ. ಅದು 1,000 ಮಾತ್ರ. ಅಲ್ಲಿ ನಾವು 20% ಅಲ್ಲಿ ನಾವು ಚೆನ್ನಾಗಿ ಸ್ಟಡಿ ಮಾಡಿ ಸ್ವಲ್ಪ ಎಫರ್ಟ್ ಹಾಕಿ ಯಾವ್ಯಾವ ಓದ್ಬೇಕು, ಏನೇನು ಓದಬಾರ್ದು ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಅವುಗಳನ್ನ ಚೆಂದಾಗಿ ಓದ್ಕೊರಿ. ಅಲ್ಲಿ 20% ನಾವು ಫೈಟ್ ಮಾಡ್ಬೋದು, ಗೊತ್ತಿರಲಿ ನಿಮ್ಗೆ. ಅಲ್ಲಿ 20% ಫೈಟ್ ಮಾಡ್ಬೋದು. ಸೊ ಯಾರು ನಾಲೆಜಬಲ್ ಇರ್ತೀರಿ, ಎಲಿಜಿಬಲ್ ಇರ್ತೀರಿ, ಸೊ ಅಲ್ಲಿ ನಿಮಗೆ ಜಾಬ್ ಆಗತ್ತೆ. ಓಕೆ ಸರ್. ಸರ್ HSTR ನೋಟಿಫಿಕೇಶನ್ ಬಗ್ಗೆ ಹೇಳಿ. HSTR ನೋಟಿಫಿಕೇಶನ್ ಹೇಳಿನ ಸರ್, 2,500 ಪ್ರೌಢಶಾಲಾ ಶಿಕ್ಷಕರನ್ನ ಇದಾದ್ಮೇಲೆ ಅದನ್ನ ತುಂಬ್ತೀನಿ ಅಂತ ಹೇಳಿದಾರೆ. ನೋಡೋಣ. ನಮ್ಮ ರಾಜಕಾರಣಿಗಳ ಆಶ್ವಾಸನೆ ಬಗ್ಗೆ ನಾನು ಅಷ್ಟು ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನನಗೆ 100% ಕ್ಲಾರಿಟಿ ಇದೆ ನಾ ಹೇಳ್ತಕ್ಕಂಥ ವಿಷಯದಲ್ಲಿ. ಓಕೆ ಸರ್, ಎಲ್ಲರೂ ಸಪೋರ್ಟ್ ಮಾಡಬೇಕು. ಕೇವಲ ಕಮೆಂಟು ಮತ್ತೊಂದು ಏನೋ ಮಾಡಿ ಕಾಲ್ ಮಾಡಿ ಇದ್ ಮಾಡೋದಲ್ಲ. ದಯವಿಟ್ಟು ನಾನು ಏನಾದ್ರು ಈಗ ಕಮಿಷನರ್ ಮೀಟ್ ಮಾಡಿ ಅಂತೇಳಿ ನಮ್ಗೊಂದು ಅಡ್ರೆಸ್ ಇದನ್ನ ಕೊಟ್ಟಿದಾರ, ನಂಬರ್ ಕೊಟ್ಟಿದಾರ. ಸೊ ಅಲ್ಲಿ ನೀವು ಏನಾದ್ರು ಬಂದಿದ್ದೆ ಆದ್ರೆ 1 ದಿವಸ 2 ದಿವಸ ಏನೋ ನೀವು ಎಲ್ಲೋ ಕ್ಲಾಸ್ ಮಾಡ್ತಿದ್ರು, ಏನೋ ಮಾಡ್ತಿದ್ರು, 1 ದಿವಸ 2 ದಿವಸ ಬಂದ್ರಂದ್ರೆ ನಿಮ್ಮ ಒಂದು ಭವಿಷ್ಯ ಇದರಲ್ಲಿ ಇದೆ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಮತ್ತೆ ಏನಾದ್ರು ಕಮೆಂಟ್ ಇದ್ರೆ ಹೇಳ್ರಿ. ಓಕೆ, ಬಹಳಷ್ಟು ಜನ ಈಗ ನಾನು ಹಿಂದೆ ಕ್ಲಾಸ್ ಮಾಡಿದಲ್ಲಿ ಬಹಳಷ್ಟು ಜನ ಕಮೆಂಟು ಮಾಡಿದ್ರಿ, ಕಾಲು ಮಾಡಿದ್ರಿ. ಜಾಸ್ತಿ ಜನಕ್ಕೆ ನಾನು ರಿಪ್ಲೈ ಮಾಡಕ್ ಹೋಗಿಲ್ಲ. ಸೊ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನನ್ನ ನಂಬರ್ ಕೊಡ್ತೀನಿ. ಮತ್ತೆ ನಂದು ಟೆಲಿಗ್ರಾಮ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಮಾಡಿದೀವಿ. ಸೊ ಎಲ್ಲರೂ ಕೈ ಜೋಡಿಸಿ ಅಂದ್ರೆ ಮಾತ್ರ ಇದು ಆಗತ್ತೆ. ಹೋರಾಟ ಮಾಡ್ಬೇಕು, ಹೋರಾಟ ಮಾಡ್ತಕ್ಕಂತ ಮನೋಭಾವನೆ ನಿಮ್ಮಲ್ಲಿ ಬರಬೇಕು, ಅಂದಾಗ ಮಾತ್ರ ಇದು ಆಗತ್ತೆ. ಸೊ ಇನ್ನಷ್ಟು ಸಾಕಷ್ಟು ವಿಚಾರಗಳದಾವ್ರಿ, ದೈ ಶಿಕ್ಷಕರ ಬಗ್ಗೆನೂ ಅದಾವ. ಸೊ ಎಲ್ಲಾ ವಿಚಾರಗಳನ್ನ ನಾನು ಬರ್ದೀನಿ. ಇಲ್ಲಿ ಇನ್ನೂ ಬಹಳಷ್ಟು ನಿಮ್ಗೆ ವಿಚಾರಗಳನ್ನ ನಾನು ಹೇಳೇ ಇಲ್ಲ. ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಾಗಿದೆ ಅಂದ್ರೆ BEd ಮತ್ತೆ D.Ed ಇರತಕ್ಕಂತ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಬೇಕು, ಹುದ್ದೆಗಳ ಸಂಖ್ಯೆ ಹೆಚ್ಚು ಮಾಡ್ಬೇಕಂತೇಳಿ ಬೇಡಿಕೆ ಇದೆ. ಆಮೇಲೆ 1 to 5th ಕಾಲ್ಫರ್ ಮಾಡ್ಬೇಕಂತ ಹೇಳಿದೆ. ಆಮೇಲೆ ವಯೋಮಿತಿ ಸಡಿಲಿಕೆ ಮಾಡ್ಬೇಕಂತ ಹೇಳಿದೆ. ಪ್ಯೂಲ್ ಲೆಕ್ಚರ್ನ ಆದಷ್ಟು ಬೇಗ ತುರ್ತಾಗಿ ಅಪಾಯಿಂಟ್ ಮಾಡ್ಕೋಬೇಕಂತ ಹೇಳಿದೆ. ಸೊ ಎಲ್ಲರ ಒಂದು ಬೇಡಿಕೆಗಳು, ಇನ್ನಷ್ಟು ಬೇಡಿಕೆಗಳದಾವ. ಸೊ ಅವುಗಳನ್ನ ನಾನು ಮತ್ತೆ ಚರ್ಚೆ ಮಾಡಿದ್ದೇನೆ ಸರ್ ಜೊತೆ, ಅವನು ಹೇಳಿದಾರ. ಸೊ ಮತ್ತೇನಾದ್ರು ಇದ್ರೆ ಡೌಟ್ ಇದ್ರೆ ಹೇಳಿ. ಸೊ ನಮಗ ಮೇನ್ ಈಗ ಬೇಕಾಗಿದ್ದು ಏನಂದ್ರೆ, ಲಾಸ್ಟ್ ಅವಧಿಯಲ್ಲಿ ಈ 2014 ಏನ್ ಟೀಚರ್ ಹುದ್ದೆಯನ್ನ CET ಮೇಲೆ ತುಂಬ್ತಿರಲ್ಲ, ಸೊ ಅದೊಂದು ನೋಟಿಫಿಕೇಶನ್ ಬೇಕಾಗಿದೆ. ಮೇನ್ ನಮ್ಗೆ ಅದೇ ಇರೋದು, ಅದೊಂದು ಬೇಕು. ಆಮೇಲೆ ಈಗ ಕೊನೆಯ ಅವಧಿಯಲ್ಲಿ ಆಗೈತಲ್ಲ 13,000 ಶಿಕ್ಷಕ ನೋಟಿಫಿಕೇಶನ್, ಅದೊಂದು ಬೇಕು. ಆಮೇಲೆ VA ಗೆ ಸಂಬಂಧಪಟ್ಟಂತೆ ಹೊಸ ನೋಟಿಫಿಕೇಶನ್, ಮೊನ್ನೆ ಈ ವಿಲೇಜ್ ಅಕೌಂಟಿಗೆ ನೋಟಿಫಿಕೇಶನ್ ಹೊಸದಾಗಿ ನೋಟಿಫಿಕೇಶನ್ ಹೊಡೆಸಲ್ಲ, ಅದೊಂದು ಬೇಕು. ಹೊಳ್ಳಿ ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಶನ್ ಬುಕ್. ಸೊ ಇದನ್ನ ನೀವು ಟೆಲಿಗ್ರಾಮ್ಗೆ ಅಥವಾ ವಾಟ್ಸ್ಆಪ್ ಗ್ರೂಪ್ಗೆ ಸೆಂಡ್ ಮಾಡಿದ್ರೆ ಇಲ್ಲಿ ಈ 90% ಆಗೈತಲ್ಲ, 95% ಅದಂಗೆ. ನೀವು ಬರೋದು ಮಾತ್ರ 5% ಬಾಕಿ ಉಳಿದು. ಸೊ ಇಷ್ಟು. ಓಕೆ ಸರ್. ಓಕೆ, ಉರ್ದು ಮೀಡಿಯಂ GPSTR ಅದು ಆಗತ್ತೆ ಮೇಡಮ್. ಅದ್ರ ಜೊತೆನೂ ಅದ್ರನ್ನು ಮಾತಾಡ್ತೀವಿ. ಸೊ ನಾನು ಎಷ್ಟು ಏನ್ ಮಾಡ್ಬೇಕಲ್ಲ ಎಲ್ಲಾನು ಪ್ರಯತ್ನನೂ ಮಾಡಿದ್ದೀನಿ. ನಾನು ನಿಮ್ಮ ಬೆಂಬಲವನ್ನ ಮಾತ್ರ ಕೊಡ್ತಾ ಇದ್ದೀನಿ. ಸೊ ನೀವು ಏನಾದ್ರು ನನಗೆ ಸಪೋರ್ಟ್ ಮಾಡಿದ್ರೆ ನಾನು 100% ಇದ್ರ ಬಗ್ಗೆ ಧ್ವನಿ ಎತ್ತೀನಿ. ಏನಾದ್ರು ಸಂದೇಹಗಳಿದ್ರೆ ಹೇಳ್ರಿ. ಮತ್ತೆ ಇನ್ನ ಎಲ್ಲರಿಗೂ ಏನಪ್ಪಾ ಅಂದ್ರೆ, ನಾವು ಸೆಷನ್ ಒಳಗ ಮಾತಾಡ್ರಿ ಅಂತ ಹೇಳಿದೀವಿ. ಯಾರು ಏನ್ ಮಾತಾಡ್ತಾರೆ ನೋಡೋಣ, ಅದನ್ನೊಂದು ವೇಟ್ ಮಾಡಿ. ಇನ್ನು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡ್ಬೇಕು. ಓಕೆ ಸರ್, PU ಕಾಲೇಜ್ ನೋಡಿ. ಓಕೆ ಸರ್, ಎಕ್ಸಾಮ್ ಬರೆಯದೆ ಅವಕಾಶ ಕೊಡಬಾರ್ದು. ಸರ್, ಅದನ್ನು ಇನ್ನೊಂದು ವಿಚಾರ ಏನಂದ್ರೆ, ಈಗ ಈ ನೇಮಕಾತಿಯಲ್ಲಿ ಅಪಾಯಿಂಟ್ ಆಗಿರ್ತಾರಲ್ಲ, ಅವ್ರು ನೆಕ್ಸ್ಟ್ ಮತ್ತೆ ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ಬೇಕಂತೇಳಿ ಮತ್ತೆ ಅವರು ಸೆಲೆಕ್ಟ್ ಆಗ್ತಾರೆ ಆ ಒಂದು ಹುದ್ದೆ ಒಳಗ. ಅದ್ರ ಬಗ್ಗೆನೂ ಹೇಳಿವಿ. ಬಟ್ ಅದ್ರ ಬಗ್ಗೆ ಅವರು ಏನ್ ಹೇಳಿದಾರೆ ಅಂದ್ರೆ, ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಈ ತರ ಹೇಳಿದೆ, ಅದನ್ನ ನಾವು DPR ಅಲ್ಲಿ ಮತ್ತೆ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಸ್ವಲ್ಪ ಅದು ಏನ್ ಮಾಡ್ತಾರೆ ನೋಡೋಣ.
ನೀವು ಬರ್ಬೇಕಷ್ಟೇ. ಮಂಗಳವಾರ ದಿವಸ ನೀವು ಎಲ್ಲಾ ಅಥೆಂಟಿಕ್ ಪ್ರೂಫ್‌ಗಳನ್ನ ಯಾರ್ಯಾರ ಹತ್ರ ಏನೇನಿದಾವಲ್ಲ ಅವುಗಳನ್ನೆಲ್ಲ ಇಟ್ಕೊಂಡು ಮಂಗಳವಾರ ದಿವಸ ನಾನು ಮತ್ತೆ ಸಮಯ ಹಾಕೋ ಅವಕಾಶ ಎಲ್ಲ ಹೇಳ್ತೀನಿ ಅಲ್ಲಿ ಕೇಳ್ತೀನಿ. ಅವೆಲ್ಲವುಗಳನ್ನ ತೆಗೆದುಕೊಂಡು ಮಂಗಳವಾರ ದಿವಸ ನೀವು ನಮ್ಮ ಸಪೋರ್ಟ್‌ಗೆ ಮಂಗಳವಾರ ದಿವಸ ಒಂದು ದಿವಸ ಮಾತ್ರ ಬನ್ನಿ ಸಾಕು. ನಿಮ್ಗೆ ಎಲ್ಲಾ ಕ್ಲಿಯರನ್ನ ನಾನು ಅಲ್ಲಿ ಮಾಡ್ತೇನೆ. ಓಕೆ. ಅವ್ರಿಗೆ ತುಂಬಾ ಅನ್ಯಾಯ ಆಗ್ತದೆ. ಈಗೇನ ನೋಡ್ರಿ ಅವ್ರು ಮತ್ತೆ ಅವ್ರು ಟೀಚರ್ ಆದವ್ರು ಟೀಚರ್ ಆಗೋದು ಏನು ಬಾಳ ಇದಿಲ್ಲ. ಅವ್ರ ಮೋರ್ ದೆನ್ 40% ಅವರೇ ಇದಾರೆ. ಈ ರಿಕ್ರೂಟ್ಮೆಂಟ್‌ಗೆ ಆಗಿರ್ತಾರೋ ಮತ್ತೆ ಮುಂದೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್‌ಗೂ ಅವರೇ ಆಗ್ತಾರ. ಮೋರ್ ದೆನ್ 40% ಅವರೆಲ್ಲ ನಮ್ಮ ಹೊಟ್ಟೆ ಮೇಲೆ ಅವರು ಹೊಡಿತಾ ಇರೋದು. ಸೊ ದಯವಿಟ್ಟು ಇದೊಂದು ನೇಮಕಾತಿಯಲ್ಲಿ ಬದಲಾವಣೆ ಆಗ್ಬೇಕು. ನೋಟಿಫಿಕೇಶನ್ ಸರ 6 to 8 ಇದು ಎಮರ್ಜೆನ್ಸಿ ಇದೆ. ಇದು ಸದ್ಯ ಆಗತ್ತೆ ಅಂತೇಳಿ ಅವ್ರು ಸರ್ ಹೇಳಿದಾರ. ನೋಡೋಣ ಇದಾದ್ಮೇಲೆ ಹೈಸ್ಕೂಲ್ ಶಿಕ್ಷಕರನ್ನು ಆಗುತ್ತೆ. ನನಗನ್ಸಿದ ಮಟ್ಟಿಗೆ ಅಟ್ ಎ ಟೈಮ್ ಇದು 2 ಇದು ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಬಯಾಲಜಿ ಜಿಪಿಎಸ್‌ಟಿ ಪೋಸ್ಟ್ ಕಡಿಮೆ ಇದೆ ಸರ್. ಹೌದು. ಸೈನ್ಸ್ ಜಾಸ್ತಿ ಇದೆ. ಓಕೆ. ಅಂದ್ರೆ ನಂಬರ್ ಆಫ್ ಕ್ರೈಟೇರಿಯಾ ಮೇಲೆ ಅವರು ಯಾವ ಪೋಸ್ಟ್ ಕಡಿಮೆ ಇದೆಯಲ್ಲ ಅವುಗಳನ್ನ ಜಾಸ್ತಿ ತುಂಬ್ತಾರ. ಸೊ ಇಲ್ಲಿ ನಿಮ್ಮದು ಸಮಸ್ಯೆ ಏನೈತಲ್ಲ ಮಾತ್ರ ನೀವು ಅಲ್ಲಿ ಹೇಳ್ಬೇಕಾಗತ್ತೆ. ಅವ್ರಿಗೆ ಇದ್ದಂತ ಅಲ್ಲಿ ವಿಧಾನಸೌಧದಲ್ಲಿ ಇದ್ದಂತ ಎಲ್ಲರಿಗೂ ಬುದ್ಧಿವಂತರಲ್ರಿ. ಅದು ಗೊತ್ತಿರ್ಬೇಕು ನಮ್ಗೆ. ಓಕೆ. ಸರ್ ಅದು ಮೇಡಮ್ ಅದು ಮ್ಯಾರಿಡ್ ವುಮೆನ್ ಸರ್ಟಿಫಿಕೇಟ್ ಅದನ್ನ ಕ್ಲಾರಿಫೈ ಮಾಡಿದಾರಲ್ಲ ಕೋರ್ಟಲ್ಲಿ ಕ್ಲಾರಿಫೈ ಆಗಿದೆಯಲ್ಲ ಅದು. ಅದೇ ಕ್ರೈಟೇರಿಯಾನೇ ಹೋಗುತ್ತೆ ಮತ್ತೆ. ಓಕೆ. ಸರ್ ನನಗನ್ಸಿದ ಮಾತಿಗೆ ಮೊದಲು ಜಿಪಿಎಸ್‌ಆರ್ ಅಲ್ಲ ಸರ್. ಈಗ ಪ್ಯೂ ಲೆಕ್ಚರ್ ಈಗ ತುರ್ತಾಗಿ ಅದಾಗಬೇಕಾಗಿದೆ. ಪ್ಯೂ ಲೆಕ್ಚರ್ ಬಗ್ಗೆ ಅವರು ಆಲ್ಮೋಸ್ಟ್ ಆಗಿದೆ ಅಂತೇಳಿ ಹೇಳಿದಾರೆ. ಫೈನಲ್ ಆಗಿ ಕಳಿಸಿವಿ ಅಂತ ಹೇಳಿದಾರೆ. ಸೊ ನನಗ ನೆಕ್ಸ್ಟ್ ಮಂತ್ ಅದು ನೋಟಿಫಿಕೇಶನ್ ಆಗುತ್ತೆ. ಪಕ್ಕಾ ಅದು ಗೊತ್ತಿರಲಿ. ಸರ್ ಇದು ಪಿ.ಎಚ್.ಡಿ ಕಾಲ್ ಬಗ್ಗೆ ನಾವು ಕೇಳ್ಬೇಕಾಗತ್ತೆ ಅವ್ರನ್ನ. ಓಕೆ. ಓಕೆ. ಓಕೆ ಸರ್. ಆಯ್ತಲ್ಲ ಇಷ್ಟು ಸೆಷನ್ ಮುಗಿಸ್ತೀನಿ ನಾನು ಕ್ಲಾಸ್ ಮುಗಿಸ್ತೀನಿ. ಸೊ ಇನ್ನ ಏನಾದ್ರು ನಮ್ಮ ನಂಬರ್ ತಗೊಳ್ಳಿ ಮತ್ತೆ ನಮ್ದು ಟೆಲಿಗ್ರಾಮ್ ಇದೆ ಅದರಲ್ಲಿ ಜಾಯಿನ್ ಆಗಿ ಮೋರ್ ದೆನ್ ಪೀಪಲ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಆಗತ್ತೆ. ಸೊ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ಅಂತ ಹೇಳ್ತಾ ನಂಬರ್ ತಗೊಳ್ಳಿ 9164348841 ನಮ್ಮ ಟೆಲಿಗ್ರಾಮ್ ಗ್ರೂಪ್ನು ಇಲ್ಲಿ ನಮ್ಮ ಸ್ಪರ್ಧಾಕಾಶಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿವಿ. ಸೊ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಓಕೆ. ಸಂದೇಹಗಳು ಏನಾದ್ರು ಇದ್ರೆ ಕಾಲ್ ಮಾಡಿ ಕೇಳ್ರಿ. ನಾನು ಇದಕ್ಕೆ ನಿಮಗಾಗಿನ ನನ್ನ ಕ್ಲಾಸ್ ಬಿಟ್ಟು ಎಲ್ಲೆಲ್ಲೋ ನನ್ನ ಎಲ್ಲಾ ಶೆಡ್ಯೂಲ್ ಅನ್ನು ಬಿಟ್ಟು ನಿಮಗಾಗಿನ ನಾನೇನು ನಾಯಕ ಆಗ್ಬೇಕು ಅಲ್ಲಿ ಗುರ್ತಿಸ್ಬೇಕು ಏನೂ ಇಲ್ಲ ಸರ್. ನಿಮ್ಗತೆ ನಾನು ಆಸ್ಪಿರೆಂಟು. ಒಂದು ಹುದ್ದೆ ಸಿಕ್ಕರೆ ಸಾಕು ನಂಗೆ ಅಷ್ಟೇ. ಸೊ ಅದಕ್ಕಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ. ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಒಂದು ಪ್ರತಿಕ್ರಿಯೆ ಇದೇನಿದೆ ರಿಕ್ರೂಟ್ಮೆಂಟ್ ಮುಗಿದ ತಕ್ಕ ನಾನು ನಿಮ್ ಬೆನ್ನ ಹಿಂದೆ ಇರ್ತೀನಿ ಅಂತೇಳಿ ಆಶ್ವಾಸನೆ ಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳು. ಎಷ್ಟು 1 ಅರ್ಧ ತಾಸು ಮೇಲೆ